ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ನಾನು ಪೋಲ್ಸ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ ಎಲ್ಲದನ್ನು ಪೋಲ್ಸ್ ಹಾಕ್ಬಿಟ್ಟು ನಿಮ್ನ ನೆಕ್ಸ್ಟ್ ನಾನು ರೀಡಿಂಗ್ ಮಾಡೋಣ ಅನ್ಕೊಂಡಿದ್ದೀನಿ. ಬಿಕಾಸ್ ಮೆಜಾರಿಟಿ ಪರ್ಸೆಂಟೇಜ್ ಯಾವ್ದಕ್ಕೆ ಬರುತ್ತೆ, ಸೊ ಅದ್ರ ಮೇಲೆ ಮಾಡೋಣ ಅಂತ. ಸೊ ಎಸ್, ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಗೈಸ್ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ರೈಟ್, ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ. ಸೊ ಇಟ್ಸ್ ಮೋರ್ ಲೈಕ್ ಆ ಒಂದು ವಿಡಿಯೋದು ಕಂಟಿನ್ಯೂಯೇಷನ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ. ಸೊ ನೀವು ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಸೊ ಇವಾಗಲೇ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬಹುದು. ಬಟ್ ಇವಾಗ ಆಲ್ರೆಡಿ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ, ಅಟ್ಲೀಸ್ಟ್ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದ್ರೆ ಎಸ್, ಒಂದು ರೈಟ್ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಆಲ್ ರೈಟ್. ಸೊ ಈ ಒಂದು ವಿಡಿಯೋದಲ್ಲಿ ಈ ಕನೆಕ್ಷನ್ ಎಲ್ಲಿ ತನಕ ಹೋಗ್ತಾ ಇದೆ, ಲೈಕ್ ಎಲ್ಲಿದೆ ಕನೆಕ್ಷನ್. ಫಸ್ಟ್ ಆಫ್ ಆಲ್, ಸಮ್ಟೈಮ್ಸ್ ಏನಾಗಿರುತ್ತೆ, ನಿಮಗೇನೆ ಕ್ಲಾರಿಟಿ ಇರಲ್ಲ ಎಲ್ಲಿದೆ ಕನೆಕ್ಷನ್, ಏನಾಗ್ತಾ ಇದೆ, ಈ ಪರ್ಸನ್ ನನ್ನ ಮಧ್ಯೆ ಏನಾಗ್ತಾ ಇದೆ, ಲೈಕ್ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ, ನಾನು ಇವ್ರನ್ನ ನಂಬೋದಾ, ಇವ್ರು ನನ್ನ ಲೈಫಲ್ಲಿ ಇರ್ತಾರ ಲಾಂಗ್ ಟರ್ಮ್ ವರೆಗೂ. ಸೊ ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇರುತ್ತೆ ರೈಟ್ ಮೈಂಡ್ ಅಲ್ಲಿ. ಸೊ ಆ ಎಲ್ಲ ಕ್ವೆಶನ್ಸಿಗೂ ಒಂದು ಕ್ಲಾರಿಟಿ ಕೊಡೋಣ ಈ ಒಂದು ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್, ಓಕೆ, ಸೊ ಎಲ್ಲಿದೆ ಕನೆಕ್ಷನ್ ನೆಕ್ಸ್ಟ್ 6 months ಅಥವಾ ನೆಕ್ಸ್ಟ್ 3-4 months ಅಲ್ಲಿ ಈ ಒಂದು ಕನೆಕ್ಷನ್ ಎಲ್ಲಿಗೆ ಹೋಗ್ಬಹುದು, ಅಂಡ್ ದೆನ್ ಆಫ್ಟರ್ ಲೈಕ್ 6 months ಆದ್ಮೇಲೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ 1 year ಅಲ್ಲಿ ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಕನೆಕ್ಷನ್ ಇಂದ ಅಥವಾ ಈ ಪರ್ಸನ್ ಇಂದ. ಸೊ ಇಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ. ಆಬ್ವಿಯಸ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಓಕೆ, ಸೊ ದ ಬೆಸ್ಟ್ ಪಾರ್ಟ್ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಏನಂದ್ರೆ, ಆಪ್ಷನ್ಸ್ ನಾನು ಬೋರ್ಡ್ ಮೇಲೆ ಕೊಡ್ತೀನಿ. ಇವಾಗ ನಿಮ್ಮ ಕಣ್ ಮುಂದೆ ಆಪ್ಷನ್ಸ್ ಬಂದಿದೆ ಅನ್ಕೊಂತೀನಿ. ಓಕೆ, ಸೊ ಎಸ್ ಗೈಸ್, 2 ಆಪ್ಷನ್ಸ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಅಥವಾ ನೀವು ನೋಡಿದ್ದೀರಾ ಆಲ್ರೆಡಿ, ರೈಟ್. 2 ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ಚೂಸ್ ಮಾಡಿ. ನಿಮ್ಮ ಮೈಂಡಿಗೆ ಯಾವ್ದಾದ್ರು ಒಂದು ಏನೋ ಕ್ಲೋಸ್ ಆಗಿ ರಿಲೇಟ್ ಆಗ್ತಾ ಇದೆ ಅನ್ಸಿದ್ರೆ, ನಿಮ್ ಲೈಫಿಗೆ ರಿಲೇಟ್ ಆಗ್ತಾ ಇದೆ ಅನ್ಸಿದ್ರೆ ಆ ಒಂದು ಇಮೇಜ್ ನ ಚೂಸ್ ಮಾಡಿ ಅಥವಾ ಆ ಒಂದು ಆಪ್ಷನ್ ನ ಚೂಸ್ ಮಾಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಮೋರ್ ಓವರ್ ನಿಮ್ಮ ಇಂಟ್ಯೂಷನ್ ತುಂಬಾ ಮ್ಯಾಟರ್ ಆಗುತ್ತೆ ಗೈಸ್. ಸೊ ಯಾವ ಒಂದ್ ಕಡೆ ನಿನ್ನ ಪುಲ್ ಮಾಡ್ತಾ ಇದೆ ಆ ಒಂದು ಆಪ್ಷನ್ ಚೂಸ್ ಮಾಡಿ. ಅಂಡ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆಲ್ರೆಡಿ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಸೊ ತಡ ಮಾಡೋದ್ ಬೇಡ. ದಟ್ ವಾಸ್ ಒಂಥರ ಬ್ರೀಫ್ ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬೋದು. ಸಖತ್ ಶೆಕೆ ಇದೆ. ಓಕೆ, ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ಸೊ ನೋಡೋಣ ಏನಾಗ್ತದೆ ನಿಮ್ಮ ಲೈಫಲ್ಲಿ, ಎಸ್ಪೆಷಲಿ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇರೋರ್ ಬಗ್ಗೆ. ಕನೆಕ್ಷನ್ ಎಲ್ಲಿಗೆ ಹೋಗ್ತಾ ಇದೆ, ಕರೆಂಟ್ಲಿ ಏನಾಗ್ತಾ ಇದೆ, ನೆಕ್ಸ್ಟ್ ಫ್ಯೂಚರ್ ಹೆಂಗಿರುತ್ತೆ, ಅಂಡ್ ಎಟ್ ದ ಸೇಮ್ ಟೈಮ್ ಲಾಂಗ್ ಟರ್ಮ್ ಫ್ಯೂಚರ್ ಅಂತ ಬಂದಾಗ ಈ ಪರ್ಸನ್ ನೀವು ಟ್ರಸ್ಟ್ ಮಾಡ್ಬೋದಾ. ಸೊ ಈ ಎಲ್ಲ ಕ್ವೆಶನ್ಸಿಗೂ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ. ಆಲ್ ರೈಟ್. ಸೊ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ, ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು ಗೈಸ್. ಲೆಟ್ಸ್ ಸಿ. ಓಕೆ, distinct. So there is 10 of swords, king of wands ಬಂದಿದೆ, and then 6 of swords ಬಂದಿದೆ. a kind of unique blend of cards ಅಂತಾನೆ ಹೇಳ್ಬೋದು. ಸೊ ಕಾಂಬಿನೇಷನ್ ಆಫ್ ಕಾರ್ಡ್ಸ್ ಇದು. 10 of swords, king of wands and 6 of swords. ಸೊ ಒನ್ ಥಿಂಗ್ ನಾನು ಏನ್ ಅಬ್ಸರ್ವ್ ಮಾಡ್ತಾ ಇದೀನಿ, ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಜನ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಪ್ರಾಬಬ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಇವ್ರ ಜೊತೆ ಒಂದು ಚಂದವಾಗಿರೋ ಒಂದು ಕನೆಕ್ಷನ್ ಇತ್ತು, ಒಂದು ವೆರಿ ವೆಲ್ ಲೈಕ್ ಪಾಸಿಟಿವ್ ವೆರಿ ಬ್ಯೂಟಿಫುಲ್ ಬಾಂಡಿಂಗ್ ಇತ್ತು ಇವ್ರ ಜೊತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕನೆಕ್ಷನ್ ಒಂದು ಎಂಡಿಂಗ್ ಬಂದಿದೆ. ಬಿಕಾಸ್ ಈ ಒಂದು ಕಾರ್ಡ್ ನ ನೋಡ್ಬೋದು, ರೈಟ್. ಒಂಥರ
ಎಂಡಿಂಗ್ ಆಗೋಗಿರೋ ತರ, ಒಂಥರ ಪೇನ್, ಯಾರೋ ಒಬ್ರು ಇಲ್ಲಿ ಕಳ್ಕೊಂಡಿರೋ ಪೇನ್ ಅಲ್ಲಿ ಇದಾರೆ, ಯಾರೋ ಒಬ್ರು ಇಲ್ಲಿ ರಿಲೇಶನ್ಶಿಪ್ ಏನೋ ಸ್ಮೂತ್ ಆಗಿ ಹೋಗ್ತಾ ಇಲ್ಲ, ಅದ್ರ ಬಗ್ಗೆ ಒಂಥರ ಟೆನ್ಷನ್ ಅಲ್ಲಿ ಇದಾರೆ, ಅದ್ರ ಬಗ್ಗೆ ಒಂಥರ ಬೇಜಾರಲ್ಲಿದ್ದಾರೆ. ರೈಟ್, ಈ ಇಮೇಜ್ ಅಲ್ಲಿ ನೋಡಿದ್ರೆ ನಿಮಗೆ ಒಂಥರ ಕ್ಲಾರಿಟಿ ಸಿಗುತ್ತೆ. ಸೊ ಪಾಸಿಬಿಲಿಟಿ ಇದೆ, ತುಂಬಾ ಜನ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ಮೇ ಬಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಈ ಪರ್ಸನ್ ಜೊತೆ, ಅಂತ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಆತರ ಒಂದು ಬಾಂಡಿಂಗ್ ಅಲ್ಲೂ ಇಲ್ಲ, ಅಥವಾ ನೀವು ರೀಸೆಂಟ್ ಅಂದ್ರೆ ಮೀಟ್ ಆಗೇ ಇಲ್ಲ ಪ್ರಾಬಬ್ಲಿ, ಲೈಕ್ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಜನ ನೀವು ಇಲ್ಲಿ ಮಾತಾಡಿಸ್ತಾ ಇಲ್ಲ. ತುಂಬಾ ಜನಕ್ಕೆ ನಿಮ್ಮಿಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಅಂತ ನೋಡ್ತಾ ಇದೀನಿ. ಯಾರೋ ಒಬ್ರು ಇಲ್ಲಿ ಮೋಸ ಮಾಡಿರೋದು, ಯಾರೋ ಒಬ್ರು ಇಲ್ಲಿ ಹರ್ಟ್ ಮಾಡಿರೋದು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಆಗಿರ್ಬೋದು, ಏನೋ ಒಂದು ಸಿಚುವೇಶನ್ ಆಗ್ಬಿಟ್ಟು ನೀವಿಬ್ರು ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಜಾಸ್ತಿ ಮಾತಾಡಿಸ್ತಾ ಇಲ್ಲ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಸೊ ಎಸ್, ಕರೆಂಟ್ ಸಿಚುವೇಶನ್, ಕರೆಂಟ್ ಎನರ್ಜಿ ಕನೆಕ್ಷನ್ದು ಅಷ್ಟೊಂದು ಆಕ್ಟಿವ್ ಆಗಿ ಹೋಗ್ತಾ ಇಲ್ಲ. ಯಾರೋ ಒಬ್ರು ಇಲ್ಲಿ ಪೇನ್ ಫೇಸ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಎಂಡಿಂಗ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಕೆಲವೊಬ್ಬರಿಗೆ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಎಂಡಿಂಗ್ ಆಲ್ರೆಡಿ ಆಗೋಗ್ಬಿಟ್ಟಿದೆ, ಅಂದ್ರೆ ಕನೆಕ್ಷನ್ ಆಲ್ರೆಡಿ ಎಂಡ್ ಆಗೋಗ್ಬಿಟ್ಟಿದೆ. ನೀವು ಮತ್ತೆ ನಿಮಗೆ ಮರ್ಯಾದಕ್ಕೆ ಆಗ್ತಾ ಇಲ್ಲ ಪ್ರಾಬಬ್ಲಿ, ಅವ್ರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಅವರಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ಪ್ರಾಬಬ್ಲಿ, ಅದಕ್ಕೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತು ನಿಮಗೆ ಸುಳ್ಳು ಹೇಳಿದ್ದಾರೆ, ನಿಮಗೆ ಗೊತ್ತು ಅವ್ರ ಜೊತೆ ನೀವು ಮತ್ತೆ ರಿಟರ್ನ್ ಆಗೋದಕ್ಕೆ ಆಗಲ್ವೇನೋ ಅಂತ ನಿಮಗೆ ಗೊತ್ತು, ಅವ್ರನ್ನ ಮತ್ತೆ ನೀವು ಆ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಬಟ್ ಸ್ಟಿಲ್ ದ ಥಿಂಗ್ ಇಸ್, ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ಇವಾಗ ನೀವು ಅವರೇ ನಿಮ್ ಲೈಫಲ್ಲಿ ಬೇಕು, ಮತ್ತೆ ಅವ್ರ ಜೊತೆ ಹೋಗ್ಬೇಕು, ಮತ್ತೆ ನೀವು ರೀಕನೆಕ್ಟ್ ಆಗ್ಬೇಕು, ಹಿಂಗೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಬಟ್ ಆ ಒಂದು ಪೇನ್ ಇಂದ ನಿಮಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಮೆಮೊರೀಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವಾಗ ಅವ್ರು ನೆನಪಾಗ್ತಾನೆ ಇರ್ತಾರೆ. ಮೇ ಬಿ ನಿಮಗೆ ಒಂದು ಕ್ವೆಶನ್ ಇದೆ, ಲೈಕ್ ಏನಾಗಬಹುದು, ನಾನು ಇವರಿಂದ ಮೂವ್ ಆನ್ ಆಗ್ತೀನಾ, ಮತ್ತೆ ಅವ್ರು ನನ್ನ ಲೈಫಿಗೆ ಬ್ಯಾಕ್ ಬರ್ತಾರಾ. ಸೊ ಇಟ್ಸ್ ಮೋರ್ ಲೈಕ್ ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಇಷ್ಟ ಇರ್ಲಿಲ್ಲ, ಬಟ್ ನಿಮಗೆ ನೀವೇ ಫೋರ್ಸ್ ಮಾಡ್ಕೊಂತ ಇದ್ದೀರಾ ಎಂಡ್ ಮಾಡ್ಲೇಬೇಕು ಅಂತ. ಬಿಕಾಸ್ ನೀವು ಅವರಿಗೆ ಮಲ್ಟಿಪಲ್ ಚಾನ್ಸ್ ಕೊಟ್ಟಿದ್ದೀರಾ, ಮಲ್ಟಿಪಲ್ ಟೈಮ್ಸ್ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ. ತುಂಬಾ ಸತಿ ನೀವು ಅವ್ರನ್ನ ಕ್ಷಮಿಸಿದೀರಾ ಕೂಡ, ತುಂಬಾ ಸತಿ ಅವ್ರು ನಿಮ್ಮ ಎಮೋಷನ್ಸಿಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಫೀಲಿಂಗ್ಸಿಗೆ ಹರ್ಟ್ ಮಾಡಿದ್ದಾರೆ. ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ನೀವು ತುಂಬಾ ತಡ್ಕೊಂಡ್ರಿ, ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಂಡ್ರಿ. ಇಟ್ ಈಸ್ ನಾಟ್ ದಟ್ ನೀವು ಇಮ್ಮೆಚ್ಯೂರ್ ಆಗಿ ಎಂಡ್ ಮಾಡ್ಬಿಟ್ಟು ಹೋದ್ರಿ. ದಟ್ ವಾಸ್ ನಾಟ್ ಅ ಸಿಚುವೇಶನ್. ಪ್ರಾಬಬ್ಲಿ ತುಂಬಾ ಟೈಮ್ ಕೊಟ್ಟಿದ್ದೀರಾ, ಅವ್ರು ಸರಿ ಹೋಗ್ತಾರೆ ಅನ್ನೋ ಹೋಪ್ಸ್ ಅಲ್ಲೇ ಇದ್ರಿ ನೀವು ಕೂಡ. ಬಟ್ ಅಲ್ಟಿಮೇಟ್ಲಿ ಏನು ಆ ಒಂದು ಎಂಡಿಂಗ್ ಇದೆಯಲ್ಲ, ಇಟ್ ವಾಸ್ ವೆರಿ ಪೇನ್ಫುಲ್ ಅಂತಾನೆ ಹೇಳ್ಬೋದು. ಬಟ್ ನಿಮಗೆ ಫೀಲ್ ಆಗಿತ್ತು ಪ್ರಾಬಬ್ಲಿ, ನಾನು ಇದಕ್ ಮತ್ತೆ ಚಾನ್ಸ್ ಕೊಟ್ರೆ, ಅಥವಾ ಈ ಪರ್ಸನ್ಗೆ ಮತ್ತೆ ನಾನು ಹೋಪ್ಸ್ ಅಲ್ಲೇ ಇದ್ರೆ ಇವ್ರು ಸರಿ ಹೋಗ್ತಾರೆ ಅಂತ. ಮೇ ಬಿ ನನಗ್ ನಾನೇ ಹರ್ಟ್ ಮಾಡ್ಕೊಂತ ಇರ್ಬೇಕು ಡೇ ಬೈ ಡೇ, ಬಿಕಾಸ್ ಇವ್ರಂತೂ ಸರಿ ಆಗಲ್ಲ. ಅಥವಾ ಇಲ್ಲಿ ಮೇನ್ ಆಗಿ ಏನಾಗ್ತದೆ ಅಂದ್ರೆ, ಪ್ರಾಬಬ್ಲಿ ನೀವೇ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅವ್ರು ಪ್ರಾಬಬ್ಲಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಅಥವಾ ಮತ್ತೆ ನಿಮ್ ಲೈಫಲ್ಲಿ ಬರೋದಕ್ಕೆ ಪ್ರಾಬಬ್ಲಿ ಟ್ರೈ ಮಾಡ್ತಾ ಇದಾರೆ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ಇಲ್ಲಿ ನೆಕ್ಸ್ಟ್ ಕಾರ್ಡ್ಸ್ ಬಂದಿರೋದು ಕಿಂಗ್ ಆಫ್ ವಾಂಡ್ಸ್ ಮತ್ತೆ 6 ಆಫ್ ಸ್ವರ್ಡ್ಸ್. ಇದನ್ನ ನಾವು ನೆಗ್ಲೆಕ್ಟ್ ಮಾಡಂಗೆ ಇಲ್ಲ. ದಿಸ್ ಈಸ್ ಯು. ಸೊ ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ಪಾಸಿಬಿಲಿಟಿ ಇದೆ. ಈ ಪರ್ಸನ್ ಟ್ರೈ ಮಾಡ್ತಾ ಇದಾರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಪ್ರಾಬಬ್ಲಿ, ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ, ಮತ್ತೆ ಆ ಒಂದು ಹೋಗಿರೋ ಸ್ಪಾರ್ಕ್ ನ ಮತ್ತೆ ಟ್ರೈ ಮಾಡ್ತಾ ಇದಾರೆ ನಿಮ್ನ ಮತ್ತೆ ಪಡ್ಕೊಳ್ಳೋದಕ್ಕೆ. ಬಟ್ ದಿಸ್ ಇಸ್ ಯು. ನೀವು ಅವ್ರನ್ನ ಗೋಸ್ಟೆಡ್ ಮಾಡ್ತಾ ಇದ್ದೀರಾ. ಗೋಸ್ಟೆಡ್ ಅಂದ್ರೆ ಜಾಸ್ತಿ ಅವ್ರ ಹಾಯ್ ಅಂದ್ರೆ ಲೈಕ್ ನೀವು ಅದಕ್ಕೇನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ನೀವು ಪ್ರಾಪರ್ ಆಗಿ ಅವರಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಬಿಕಾಸ್ ಒನ್ ಥಿಂಗ್ ಈಸ್, ನಿಮಗೆ ಅವ್ರ ಮೇಲಿರೋ ಲವ್ ಫೇಕ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನಿಮ್ಗೆ ಮತ್ತೆ ಆ ಒಂದು ಹೋಪ್ ಬರ್ತಾ ಇಲ್ಲ. ಬಿಕಾಸ್ ಸಮಥಿಂಗ್ ಏನೋ ಒಂದು ಆಗಿದೆ, ಏನೋ ಒಂದು ಬಿಗ್ ಅಮೌಂಟ್ ಅಲ್ಲೇ ಆಗಿದೆ, ಲೈಕ್ ಏನೋ ಒಂದು ಬಿಗ್ ಫೈಟ್ ಆಗಿದೆ ನಿಮ್ಮಿಬ್ರು ಮಧ್ಯ. ನಿಮಗ್ ಬಿಗ್ ವೇ ಅಲ್ಲೇ ಹರ್ಟ್ ಆಗಿದೆ. ಸಣ್ಣ ಪುಟ್ಟ ಗಾಯ ಅಲ್ಲ, ನಿಮ್ಮ ಹಾರ್ಟಿಗೆ ಒಂದು ದೊಡ್ಡ ಗಾಯನೇ ಮಾಡ್ಬಿಟ್ಟಿದ್ದಾರೆ ಅಂತಾನೆ ನೋಡ್ತಾ ಇದೀನಿ. ಸೊ ಯು ಆರ್ ನಾಟ್ ರೆಡಿ. ನೀವು ರೆಡಿ ಇಲ್ಲ ಮತ್ತೆ ಈ ಒಂದು ಕನೆಕ್ಷನ್ಗೆ ಬಾಗ್ಲು ಓಪನ್ ಮಾಡೋದಕ್ಕೆ. ಆಯ್ತಪ್ಪ ಮತ್ತೆ ಹರ್ಟ್ ಮಾಡು, ಆಯ್ತಪ್ಪ ನನ್ನ ಫೀಲಿಂಗ್ಸ್ ಯಾರು ಬೇಕಿರೋ ಬೇಜಾರ್ ಹರ್ಟ್ ಮಾಡ್ಕೊಂಡು ಹೋಗ್ಲಿ, ಹಿಂಗೆಲ್ಲ ನೀವಿಲ್ಲ. ಯು ಆರ್ ಲೈಕ್ ಇಲ್ಲ ಬೇಡ, ನಾನು
ನಾನು ಎನಫ್ ಟೈಮ್ ಕೊಟ್ಟೆ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಷ್ಟು ಮಾಡ್ಕೊಂಡಿದ್ದೀನಿ. ಬಟ್ ಅಲ್ಟಿಮೇಟ್ಲಿ ನನಗ್ ಆಗಿರೋ ಹರ್ಟ್, ನನಗಾಗಿರೋ ಬೇಜಾರು, ಅದನ್ನ ನಿಮಗೆ ಸುಧಾರಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ, ಅದನ್ನ ನಿಮಗೆ ಇನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ. ದಟ್ ಈಸ್ ಯು. ಓಕೆ, ಲೆಟ್ಸ್ ಸಿ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಇದ್ದ ಮುಂಚಿನ ಅಟ್ಯಾಚ್ಮೆಂಟ್, ಎಮೋಷನಲ್ ಅಟ್ಯಾಚ್ಮೆಂಟ್, ಅದು ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಎಮೋಷನಲಿ ನೀವು ಡಿಟ್ಯಾಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮುಂಚೆನೆ ಹೇಳ್ದಂಗೆ ಪಾಸಿಬಿಲಿಟಿ ಇದೆ ನೀವು ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ. ತುಂಬಾ ಜನ ಇಲ್ಲಿ ಆಲ್ರೆಡಿ ಎಂಡ್ ಆಗಿರೋ ಒಂದು ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ. ಬಟ್ ಲೆಟ್ಸ್ ಸಿ, ಇದಕ್ಕೆ ಕ್ಲಾರಿಟಿ ಪ್ರಾಪರ್ ಆಗಿ ಕೊಡ್ಲೇಬೇಕು. ಓಕೆ, ದೇರ್ ಈಸ್ 7 of Swords. ಐ ಟೋಲ್ಡ್ ಯು, ನಾನು ನಿಮಗೆ ಹೇಳಿದ್ದೆ, ಈ ಪರ್ಸನ್ ನಿಮಗೆ ಹರ್ಟ್ ಮಾಡಿದ್ರು, ಈ ಪರ್ಸನ್ ನಿಮಗೆ ಮೋಸ ಮಾಡಿದ್ರು, ಈ ಪರ್ಸನ್ ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡಿದ್ರು. ಇಟ್ಸ್ ವೆರಿ 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 ಟ್ರೂ, ಸುಳ್ಳಂತೂ ಅಲ್ಲ. ಬಿಕಾಸ್ ಸಿ 7 of Swords ಅಂತ ಅಂದ್ರೆ ಆ ಕಾರ್ಡ್ ನೋಡ್ಬೋದು ನೀವು, ಆ ಒಂದು ಇಮೇಜ್ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಗೈಸ್? ಸೊ ಡೆಫಿನೆಟ್ಲಿ ಅನ್ಸುತ್ತೆ ಅಲ್ವಾ, ಇಲ್ಲಿ ಯಾರೋ ಒಬ್ರು ಇನ್ನೊಬ್ರು ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ, ಇಲ್ಲಿ ಯಾರೋ ಒಬ್ರು ಮೋಸ ಮಾಡಿದ್ದಾರೆ, ಇಲ್ಲಿ ಯಾರೋ ಒಬ್ರು ಬಿಟ್ರೆ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ಅವ್ರಿಗೆ ಬೇಕಾದಂಗೆ ಟ್ರೈ ಮಾಡಿದ್ದಾರೆ ಇಟ್ಕೊಳ್ಳೋದಕ್ಕೆ. ಯಾವಾಗ ರಿಲೇಶನ್ಶಿಪ್ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಸರಿ ಹೋಗ್ತಾ ಇರ್ಲಿಲ್ಲ, ಅವರಿಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ, ಅವ್ರು ಮೂವ್ ಆನ್ ಆಗಿದ್ದಾರೆ. ಸೊ ದ ಥಿಂಗ್ ಈಸ್, ಈ ಪರ್ಸನ್ ಪ್ರಾಬ್ಲಿ ನಿಮಗೆ ಹರ್ಟ್ ಮಾಡೋ ಜೊತೆಗೆ ಸೆಕೆಂಡ್ ಥಾಟ್ ಕೂಡ ಕೊಡ್ಲಿಲ್ಲ. ನಾನು ಇವ್ರಿಗೆ ಹರ್ಟ್ ಮಾಡ್ತಾ ಇದ್ದೀನಿ, ನಾನು ಇವ್ರನ್ನ ಯೂಸ್ ಮಾಡ್ಕೊಂಡೆ, ನನಗ್ ಬೇಕಾದಾಗ ನಾನು ಇವ್ರನ್ನ ಯೂಸ್ ಮಾಡ್ಕೊಂಡೆ, ಆ ಸೆಕೆಂಡ್ ಥಾಟ್ ಕೂಡ ಕೊಡ್ಲಿಲ್ಲ ಅವರ ಮೈಂಡ್ ಸೆಟ್ಗೆ. ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ, ನಿಮ್ ಹಿಂದೆಯಿಂದ ಕೆಲವೊಂದೊಂದು ಕೆಲಸಗಳನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಕೂಡ ಇಲ್ಲ. ಸೊ 10 of Swords ಗೆ 7 of Swords, a betrayal, ಸುಳ್ಳು, ಚೀಟಿಂಗ್, ಅವರ ಅಡ್ವಾಂಟೇಜ್ಗೆ ನಿಮ್ನ ಯೂಸ್ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಫಾರ್ ಶೋರ್, ದಟ್ ಈಸ್ ವೆರಿ 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 ಮಚ್ ಶೋರ್. ಸೊ ನಾನು ಏನ್ ನೋಡ್ತೀನಿ, ಕಿಂಗ್ ಆಫ್ ವಾಂಡ್ಸ್ ವೆರಿ ಪಾಸಿಟಿವ್ ಆ ಕಾರ್ಡ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಇಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪಾಸಿಬಿಲಿಟಿ ಇದೆ ನೀವು ತುಂಬಾ ಜನ ಮೇ ಬಿ ನಿಮ್ಮ ಝೋಡಿಯಾಕ್ ಸೈನ್ಸ್, ನನ್ನ ಕ್ಯಾಮ್ರಾ ಸ್ವಲ್ಪ ಹಿಂಗಾಗೋಗ್ಬಿಟ್ಟಿದೆ. ಓಕೆ, ನಿಮ್ಮ ಒಂದು ಝೋಡಿಯಾಕ್ ಸೈನ್ಸ್ ಪಾಸಿಬಿಲಿಟಿ ಇದೆ, ಸಿಂಹರಾಶಿ, ಮೇಷರಾಶಿ ಹಾಗೂ ಧನಸ್ಸು ರಾಶಿ. ಲೈಕ್ ಆಗಿಲ್ಲ ಅಂತಂದ್ರೆ ಈ ರೀಡಿಂಗ್ ನಿಮ್ಗಲ್ಲ ಅಂತಲ್ಲ, ಪಾಸಿಬಿಲಿಟಿ ಇದೆ. ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ಈ ಒಂದು ಫೈರ್ ಸೈನ್ಸ್, ಸಿಂಹರಾಶಿ, ಧನಸ್ಸು ರಾಶಿ ಹಾಗೂ ಮೇಷರಾಶಿಲಿ ಮೆಜಾರಿಟಿ ಪ್ಲಾನೆಟ್ಸ್ ಇದೆ. ಸೊ ನೀವು ಇದಕ್ಕೆ ಒಂಥರ ಈ ತರ ರಾಶಿಯವ್ರ ಪರ್ಸನಾಲಿಟಿಗೆ ನೀವು ಅರ್ಥ ಮಾಡ್ಕೋಬಹುದು. ಸೊ ದ ಥಿಂಗ್ ಈಸ್, ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಜನ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಸೋಷಿಯಲ್ ಸ್ಟೇಟಸ್, ನಿಮ್ಮ ಒಂದು ಕರಿಯರ್, ನಿಮ್ಮ ಲಾಂಗ್ ಟರ್ಮ್ ಫ್ಯೂಚರ್, ನಿಮ್ಮ ಅಪಿಯರೆನ್ಸ್. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಒನ್ ಥಿಂಗ್, ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ. ಒಂಥರ ಸೆಂಟರ್ ಆಫ್ ಅಟೆನ್ಷನ್ ಆಗೋಗ್ಬಿಟ್ಟಿದ್ದೀರಾ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಅಥವಾ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಬಟ್ ತುಂಬಾ ಜನ ಆಲ್ರೆಡಿ ನಿಮಗೆ ಅಟ್ರಾಕ್ಟ್ ಆಗಿದ್ದಾರೆ, ತುಂಬಾ ಜನ ಆಲ್ರೆಡಿ ನಿಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ತುಂಬಾ ಜನ ಆಲ್ರೆಡಿ ಒಂಥರ ಟ್ರೈ ಮಾಡ್ತಾ ಇದ್ದಾರೆ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮೇನ್ ಆಗಿ ಐ ಫೀಲ್ ಕ್ವೈಟ್ ಪಾಪ್ಯುಲರ್ ಸೋಷಿಯಲ್ ಸರ್ಕಲ್ ಅಲ್ಲಿ, ನೀವು ಆಲ್ರೆಡಿ ಕ್ವೈಟ್ ಪಾಪ್ಯುಲರ್ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಒನ್ ಥಿಂಗ್ ಈಸ್, ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಲೈಫ್ ಹೆಂಗಿರುತ್ತೆ, ಈ ಕನೆಕ್ಷನ್ ಇರುತ್ತಾ ಇಲ್ವಾ? ದ ಥಿಂಗ್ ಈಸ್, ನೆಕ್ಸ್ಟ್ 6 months ಅಲ್ಲಿ ಈ ಒಂದು ಪರ್ಸನ್ ರಿಗ್ರೆಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಲ್ರೆಡಿ ಇವ್ರು ಟ್ರೈ ಮಾಡ್ತಾ ಇದ್ದಾರೆ. ನಾನು ತುಂಬಾ ಸತಿ ಹೇಳಿದೆ, ನಾನು ಆಲ್ರೆಡಿ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನೀವು ಒಂದು ಬಾಗ್ಲನ್ನ ಮುಚ್ಚಿಬಿಟ್ಟಿದ್ದೀರಾ, ಬೇಡ ಸಾಕು ಅಂತ. ಸೊ ಆಲ್ರೆಡಿ ಬಿಟ್ ಮಿಸ್ ಮಾಡ್ಕೊಂತ ಇದ್ದಾರೆ. ಆಲ್ರೆಡಿ ಅವರಿಗೆ ಟ್ರೂ ಲವ್ ನಾನು ಮಿಸ್ ಮಾಡ್ಕೊಂಡಲ್ಲ, ಆಲ್ರೆಡಿ ತುಂಬಾ ಹರ್ಟ್ ಮಾಡ್ಬಿಟ್ನಲ್ವಾ, ಈ ತರ ಒಂದು ಥಾಟ್ ಅವರಿಗೆ ಡೆಫಿನೆಟ್ಲಿ ಆಗ್ತಾ ಇದೆ. ಸೊ ದ ಥಿಂಗ್ ಈಸ್, ನೆಕ್ಸ್ಟ್ 6 months ಅಲ್ಲಿ ತುಂಬಾ ರಿಗ್ರೆಟ್ ಮಾಡ್ಕೊಂತಾರೆ. ಬಿಕಾಸ್ ದಿಸ್ ಈಸ್ ಯು, ನಿಮ್ಮೇಲೆ ನೀವು ವರ್ಕ್ ಮಾಡ್ಕೊಂತ ಇದ್ದೀರಾ. ನಿಮ್ಮ ಒಂದು ಲುಕ್ಸ್ ಚೇಂಜ್ ಆಗಿದೆ, ನಿಮ್ಮ ಒಂದು ಪರ್ಸನಾಲಿಟಿ ಚೇಂಜ್ ಆಗಿದೆ, ನಿಮ್ಮಲ್ಲಿರೋ ಗ್ಲೋ ಒಂದು ನೆಕ್ಸ್ಟ್ ಲೆವೆಲ್ ಹೋಗಿದೆ ಅಂತಾನೆ ಹೇಳ್ಬೋದು. ಅವರು ಅಂತ ಅಲ್ಲ, ತುಂಬಾ ಜನ ನಿಮ್ ಬಗ್ಗೆ ಮಾತಾಡ್ಕೊಂತ ಇದ್ದಾರೆ. ನಿಮ್ಮಲ್ಲಿ ಬಂದಿರೋ ಗ್ಲೋ ಆಗಿರ್ಬೋದು, ಆ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು. ಬಿಕಾಸ್ ಆ ಪೇನ್ಫುಲ್ ಎಂಡಿಂಗ್ ಏನು ಇವ್ರು ಹರ್ಟ್ ಮಾಡಿದ್ರಲ್ವಾ ನಿಮಗೆ, ಈ ಪೇನ್ಫುಲ್ ಎಂಡಿಂಗ್ ಆದ್ಮೇಲೆ ನೀವು ಇಲ್ಲ ಗಿವ್ ಅಪ್ ಮಾಡ್ಬಿಡೋಣ,
ನನಗ್ ಟ್ರೂ ಲವ್ ಆಗಲ್ಲ, ಮೇ ಬಿ ಲವ್ ಎಲ್ಲ ಸುಳ್ಳು, ಈ ತರ ನೀವು ಹೋಪ್ಸ್ ಕಳ್ಕೊಂಡಿಲ್ಲ. ದ ಬೆಸ್ಟ್ ಪಾರ್ಟ್ ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ಹೋಪ್ಸ್ ಕಳ್ಕೊಂಡಿಲ್ಲ. ಆ ಒಂದು ಪೇನ್ಫುಲ್ ಎಂಡಿಂಗ್ ಓಕೆ ಆಯ್ತು, ಇವಾಗ ನಾನು ನನ್ ಮೇಲೆ ಫೋಕಸ್ ಮಾಡೋಣ, ಯುನೋ ಆ ಎಕ್ಸ್ಪೀರಿಯನ್ಸ್ ಆಯ್ತು. ನೀವು ಇವಾಗ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ತುಂಬಾ ಜನ ಆಲ್ರೆಡಿ ಲೈಕ್ ನೆಕ್ಸ್ಟ್ 6 months ಅಲ್ಲಿ ನೀವು ಫೈನಲಿ ಮೆಂಟಲಿ ಈ ಪರ್ಸನ್ ಇಂದ ಡಿಟ್ಯಾಚ್ ಆಗ್ತೀರಾ ಅಂಡ್ ನಿಮ್ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಸ್ಟೆಪ್ ಅಪ್ ಆಗ್ತೀರಾ, ನಿಮ್ ಮೇಲೆ ಒಂದು ಬೋಲ್ಡ್ ಸ್ಟೆಪ್ ತಗೊಂತೀರಾ, ಕಾನ್ಫಿಡೆಂಟ್ ಸ್ಟೆಪ್ ತಗೊಂತೀರಾ, ನಿಮ್ ಮೇಲೆ ನೀವು ಫೋಕಸ್ ಮಾಡ್ತೀರಾ, ಮತ್ತೆ ಸೊಸೈಟಿ ಒಳಗೆ ಹೋಗ್ತೀರಾ. ದ ವೇ ಯು ವಾಂಟ್, ನಿಮಗೆ ಹೆಂಗ್ ಬೇಕು ಹಂಗೆ ಲೈಫ್ ನ ಲೀಡ್ ಮಾಡ್ತೀರಾ. ನಿಮ್ಮ ಪಾಸ್ಟ್ ಬಗ್ಗೆ ಥಿಂಕ್ ಮಾಡಲ್ಲ. ದಟ್ ಈಸ್ ದ ಮೇಜರ್ ಥಿಂಗ್. ಏನಂತಾನೆ, ನಿಮ್ಮ ಪಾಸ್ಟ್ ಬಗ್ಗೆ ನೀವು ಥಿಂಕ್ ಮಾಡಲ್ಲ. ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡಿರ್ತೀರ. ಬ್ಯಾಕ್ ಟು ಫಾರ್ಮ್ ಅಂದ್ರೆ ಜಿಮ್ ಇಸ್ ಅ ಬೇಸಿಕ್ ಎಕ್ಸಾಂಪಲ್, ಬಟ್ ಮೆಂಟಲಿ ಕೂಡ ಬ್ಯಾಕ್ ಟು ಫಾರ್ಮ್, ಬ್ಯಾಕ್ ಟು ನಾರ್ಮಲ್, ಬ್ಯಾಕ್ ಟು ಪಾಸಿಟಿವ್ ಮೆಂಟಾಲಿಟಿ. ಇದಕ್ಕೆ ನೀವು ವಾಪಸ್ ಬ್ಯಾಕ್ ಟು ಫಾರ್ಮ್ ಹೋಗ್ತೀರಾ. ಬಿಕಾಸ್ ಒನ್ ಥಿಂಗ್ ಇಸ್, ನೀವು ನಿಮ್ಮ ಮೇಲೆ ನೀವು ಬಿಲೀವ್ ಮಾಡ್ತೀರಾ. ನಿಮಗೆ ಗೊತ್ತಿರುತ್ತೆ, ಒಂದು ರಾಂಗ್ ರಿಲೇಶನ್ಶಿಪ್ ಆಯ್ತು, ರಾಂಗ್ ಪರ್ಸನ್ ಮೀಟ್ ಆದೆ, ಬಟ್ ಹೋಪ್ ಕಳ್ಕೊಳಲ್ಲ ನೀವು. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ದ ಥಿಂಗ್ ಇಸ್, ನೀವು ಅವ್ರನ್ನ ಕಂಪ್ಲೇಂಟ್ ಮಾಡ್ಕೊಂಡು ಕೂರಲ್ಲ. ನಂಗೆ ಹಿಂಗ್ ಮಾಡಿದ್ರು, ನಂಗೆ ಹಂಗ್ ಮಾಡಿದ್ರು, ಅವ್ರಿಗೂ ಹಿಂಗೆ ಆಗ್ಬೇಕು, ಅವ್ರಿಗೂ ಯಾರು ಬಂದು ಹರ್ಟ್ ಮಾಡ್ಬೇಕು. ನೋ, ಈ ತರ ಕರ್ಸ್ ಮಾಡೋದೆಲ್ಲ ಮಾಡಲ್ಲ. ದ ಥಿಂಗ್ ಇಸ್, ಓಕೆ, ಮರಿತೀರಾ ನೀವು. ಇನ್ಫ್ಯಾಕ್ಟ್ ನೀವು ಕ್ವೆಶನ್ ಏನಾದ್ರು ಇದ್ರೆ ನಿಮ್ಮ ಮೈಂಡ್ ಅಲ್ಲಿ, ನಾನು ಇವ್ರನ್ನ ನಿಜವಾಗ್ಲೂ ಮರಿತೀನ, ನನ್ ಕೈಲಿ ಆಗುತ್ತಾ ಮೂವ್ ಆನ್ ಆಗೋದಕ್ಕೆ? ಎಸ್, ಡೆಫಿನೆಟ್ಲಿ ಆಗತ್ತೆ. ನೀವು ಇವ್ರನ್ನ ಮರಿತೀರಾ. ಹೋಲ್ ಯೂನಿವರ್ಸ್ ನಿಮಗೆ ಇದನ್ನ ಹೆಲ್ಪ್ ಮಾಡೋದನ್ನ ನೋಡ್ತಾ ಇದೀನಿ. ಸ್ಟ್ರಾಂಗ್ ಕಮ್ ಬ್ಯಾಕ್ ಆಗ್ತೀರಾ, ಬ್ಯಾಕ್ ಟು ಫಾರ್ಮ್. ಈ ಪರ್ಸನ್ ಮೀಟ್ ಆಗೋದಕ್ಕೆ ಮುಂಚೆ ನೀವು ಹೆಂಗಿದ್ರಿ, ಆ ಆಕ್ಟಿವ್ನೆಸ್, ಆ ಅಟ್ರಾಕ್ಟಿವ್ನೆಸ್, ಆ ಒಂದು ಬೋಲ್ಡ್ ಕ್ಯಾರೆಕ್ಟರ್, ಆ ನಿಮ್ಮ ಫೈರ್, ನಿಮ್ಮ ಮೈಯಲ್ಲಿದ್ದ ಫೈರ್ ಎಲ್ಲದು ಬ್ಯಾಕ್ ಬರುತ್ತೆ. ಮತ್ತೆ ನೀವು ಬಿಲ್ಡ್ ಮಾಡ್ಕೊಂತೀರಾ. ನಿಮ್ಮ ಅಪಿಯರೆನ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತೀರಾ ಅಂಡ್ ನಿಮ್ಮ ಗೋಲ್ಸ್, ಎಸ್ಪೆಷಲಿ ನಿಮ್ಮ ಗೋಲ್ಸ್, ನಿಮ್ಮ ಗುರಿ ಮುಂಚೆ ಏನಾಗಿತ್ತು ಈ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ. ಆಬ್ವಿಯಸ್ಲಿ ನಾನು ಹಿಂಗ್ ಮಾಡ್ಬೇಕು ಲೈಫಲ್ಲಿ, ಇದನ್ನೆಲ್ಲ ಅಚೀವ್ ಮಾಡ್ಬೇಕು, ಇಷ್ಟೊಂದು ದುಡ್ಡು ಮಾಡ್ಬೇಕು, ಅಲ್ಲಿ ನಾನು ಮನೆ ಮಾಡ್ಕೊಬೇಕು, ಇದೆಲ್ಲ ಒಂದಷ್ಟು ಡ್ರೀಮ್ಸ್ ಇತ್ತು ನಿಮಗೆ. ಫೈನಲಿ ಬ್ಯಾಕ್ ಟು ಫಾರ್ಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಹೋಲ್ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ನಿಮಗೆ ಬ್ಯಾಕ್ ಟು ಫಾರ್ಮ್ ಬರೋದಕ್ಕೆ. ಇಟ್ಸ್ ಮೋರ್ ಲೈಕ್, ನೀವು ಆ ಪರ್ಸನ್ನ ಮಾಡಿದ್ರಲ್ಲ, ನನಗೆ ಮೋಸ ಮಾಡಿದ್ರಲ್ಲ, ನಾನು ಮಾಡ್ಬೇಕು ಹಂಗೆಲ್ಲ ಯೋಚನೆ ಮಾಡಲ್ಲ. ಇನ್ಫ್ಯಾಕ್ಟ್ ಅದನ್ನ ಲೆಸನ್ ಆಗಿ ತಗೊಂತೀರಾ ನೀವು. ಅದು ನಿಮಗೆ ಇನ್ನೂ ಹೆಲ್ಪ್ ಮಾಡುತ್ತೆ ಒಂದು ಸ್ಟ್ರಾಂಗ್ ಪರ್ಸನ್, ಎಮೋಷನಲಿ ಇನ್ನೂ ಸ್ಟ್ರಾಂಗ್ ಪರ್ಸನ್ ಆಗೋದಕ್ಕೆ. ಬಿಕಾಸ್ ದ ಥಿಂಗ್ ಈಸ್, ಇವಾಗ ಕಿಂಗ್ ಆಫ್ ವಾಂಡ್ಸ್ ಯಾವ ತರ ಕಿಂಗ್ ಅಂತಂದ್ರೆ, ಎಮೋಷನಲ್ ಕಿಂಗ್ ಅಲ್ಲ ಇವನು. ಹಿ ಈಸ್ ವೆರಿ ವೆರಿ ಆಟಿಟ್ಯೂಡ್ ಪರ್ಸನ್. ಸೊ ಮೇ ಬಿ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ದೇ ಆದ ಒಂದು ಆಟಿಟ್ಯೂಡ್ ಮೇಂಟೈನ್ ಮಾಡ್ಕೊಂಡಿದ್ರಿ, ನಿಮ್ದೇ ಆದ ನೇಮ್ ಅಂಡ್ ಫೇಮ್ ಮೇಂಟೈನ್ ಮಾಡ್ಕೊಂಡಿದ್ರಿ, ನಿಮ್ದೇ ಒಂದು ಈಗೋ ಎಲ್ಲ ಇತ್ತು. ಬಟ್ ಈ ಪರ್ಸನ್ಗೋಸ್ಕರ ನೀವು ಡೌನ್ ಟು ಅರ್ತ್ ಆದ್ರಿ. ಈ ಪರ್ಸನ್ಗೋಸ್ಕರ ನೀವು ಏನೆಲ್ಲ ಚೇಂಜ್ ಮಾಡ್ಕೊಂಡ್ವಿ. ಬಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಾನೇ ಇನ್ ಚೇಂಜ್ ಆಗಲ್ಲ, ನನ್ನ ಪರ್ಸನಾಲಿಟಿ ಬೇರೆಯವ್ರಿಗೋಸ್ಕರ ಚೇಂಜ್ ಮಾಡಲ್ಲ. ಬ್ಯಾಕ್ ಟು ಫಾರ್ಮ್, ಬ್ಯಾಕ್ ಟು ನಿಮ್ಮ ಓಲ್ಡ್ ಆಟಿಟ್ಯೂಡ್. ನಿಮ್ದೆ ಈಗೋ ಇರುತ್ತೆ. ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಇಸ್ ವೆರಿ ಆಟಿಟ್ಯೂಡ್ ಪರ್ಸನ್, ವೆರಿ ಈಗೋಯಿಸ್ಟಿಕ್ ಪರ್ಸನ್. ಅವನು ಕಿಂಗ್ ಆಫ್ ವಾಂಡ್ಸ್. ವೆರಿ ಬ್ಯೂಟಿಫುಲ್. ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ನೆಕ್ಸ್ಟ್ 6 months ಅಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗ ಏನ್ ರಿಗ್ರೆಟ್ ಮಾಡ್ತಾ ಇದ್ದೀರಾ ಅಥವಾ ಇವಾಗ ಏನ್ ಬೇಜಾರಲ್ಲಿದ್ದೀರಾ, ಅದರಿಂದ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿರ್ತೀರಾ. ನಿಮ್ಮೇಲೆ ನೀವು ಫೋಕಸ್ ಮಾಡ್ಕೊಂತೀರಲ್ವಾ, ಅದ್ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ನ ಬ್ಯಾಕ್ ಟು ಫಾರ್ಮ್ ಬರೋದಕ್ಕೆ. ಅಂಡ್ ಮೋರ್ ಓವರ್, ತುಂಬಾ ಜನ ನಿಮಗೋಸ್ಕರ, ನಿಮ್ಮ ಒಂದು ಅಟೆನ್ಷನ್ ಸಿಗ್ಲಿ, ನಿಮ್ ಜೊತೆ ಮಾತಾಡಿಸ್ಬೇಕು, ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು, ಈ ತರ ಟ್ರೈ ಮಾಡ್ತಾ ಇರ್ತಾರೆ. ದಟ್ ಈಸ್ ಫಾರ್ ಶೋರ್. ಲೆಟ್ಸ್ ಸಿ. ಮೂನ್ ಝೋಡಿಯಾಕ್, ದ ಮೂನ್ ಕಾರ್ಡ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್, ದ ಮೂನ್, ಫಿಯರ್. ನಿಮ್ಮ ಮನ್ಸಲ್ಲಿರೋ ಒಂದಷ್ಟು ಭಯಗಳು, ಅದರಿಂದ ಓವರ್ಕಮ್ ಮಾಡ್ತೀರಾ ನೀವು. ಓವರ್ಲಿ ಎಮೋಷನಲ್ ಆಗಿದ್ರಿ ಪ್ರಾಬಬ್ಲಿ, ಈ ಪರ್ಸನ್ ಇಂದ ಆಗಿರ್ಬೋದು, ಈ ಒಂದು ರಿಲೇಶನ್ಶಿಪ್ ಇಂದ ಆಗಿರ್ಬೋದು. ಓವರ್ಲಿ ಎಮೋಷನಲ್ ಆಗಿದ್ರಿ ನೀವು, ಬಟ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ಆ ಒಂದು ಎಮೋಷನ್ಸ್ ಅನ್ನೋದನ್ನ ಹೈಡ್ ಮಾಡ್ಬಿಟ್ಟು, ಆ ಭಯ ಅನ್ನೋದನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು, ನಿಮ್ಮ ಒಂದು ಫೈರ್ ಎನರ್ಜಿನ ಮಾತ್ರ ಚೂಸ್ ಮಾಡ್ತೀರಾ. ಇಲ್ಲ, ನಂಗೇನು ಎಮೋಷನ್ಸ್ ಬೇಡ, ನಂಗೇನು ಫೀಲಿಂಗ್ಸ್ ಬೇಡ,
ನಾನು ಯಾವುದಕ್ಕೂ ಹೆದರ್ಕೋಬೇಕಾಗಿದ್ದಿಲ್ಲ. ಯುನೋ ನನ್ನ ಒಂದು ಸಬ್ ಕಾನ್ಷಿಯಸ್ ಮೈಂಡ್ನ ಯಾರಿಗೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನಾನು ಕೊಡಲ್ಲ. ನಾನು ಯಾರ ಮೇಲೂ ಎಮೋಷ್ನಲಿ ಡಿಪೆಂಡೆಂಟ್ ಆಗಲ್ಲ, ಬಿಕಾಸ್ ನಾನು ಅಷ್ಟು ವೀಕ್ ಇಲ್ಲ. ದಿಸ್ ಈಸ್ ಯು. ಫೈನಲಿ ರಿಯಲೈಸ್ ಮಾಡ್ಕೊತೀರಾ, ಫೈನಲಿ ಆ ಎಲ್ಲ ಭಯದಿಂದ ಹೊರಗೆ ಬರ್ತೀರಾ, ಆ ಎಲ್ಲ ಎಮೋಷನಲ್ ಪ್ರಾಬ್ಲಮ್ಸ್ ಇಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಸತ್ಯಗಳು ಕೂಡ ಗೊತ್ತಾಗುತ್ತೆ, ಪಾಸಿಬಿಲಿಟಿ ಇದೆ. ಏನ್ ನಿಮಗೆ ಇಷ್ಟ ದಿನ ಹರ್ಟ್ ಮಾಡ್ತಾ ಇತ್ತು, ಏನ್ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಮಾಡಿಸ್ತಾ ಇತ್ತು, ಆ ಒಂದು ಇನ್ಸೆಕ್ಯೂರಿಟೀಸ್ ಮೇಲೆ ವರ್ಕ್ ಮಾಡ್ತೀರಾ. ಮೇ ಬಿ ಲವ್ ಬಿಟ್ಟು ಬೇರೆ ಇನ್ಸೆಕ್ಯೂರಿಟೀಸ್ ಕೂಡ ನಿಮಗಿತ್ತು ಅನ್ಸುತ್ತೆ ನಿಮ್ಮ ಲೈಫಲ್ಲಿ. ದ ವೇ ಯು ಲುಕ್, ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಲೈಫ್ ಚಾಯ್ಸಸ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ಪ್ರಾಬಬ್ಲಿ, ಇವಾಗಿಲ್ಲ ಪ್ರಾಬಬ್ಲಿ. ಬಟ್ ನೆಕ್ಸ್ಟ್ 6 months ಅಲ್ಲಿ ಹೆಂಗೆ ಅಂತಂದ್ರೆ ಆ ನಿಮ್ಮ ಇನ್ಸೆಕ್ಯೂರಿಟೀಸ್ ಮೇಲೆ ವರ್ಕ್ ಮಾಡ್ತೀರಾ. ಅಂಡ್ ನಿಮಗೆ ಯಾವುದೇ ರೀತಿ ಭಯ ಇರಲ್ಲ, ನನ್ನ ಯಾರ ಬಂದು ತುಳಿಬೋದು ಹಂಗೆಲ್ಲ ಭಯ ಇರಲ್ಲ. ಯಾವುದೇ ರೀತಿಯಾದ ಒಂದು ವೀಕ್ನೆಸ್ ಅಂತ ಹೇಳ್ಬೋದು, ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡ್ತೀರಾ ನೀವು. ಆ ವೀಕ್ನೆಸ್ನೇ ನಿಮ್ಮ ಸ್ಟ್ರೆಂತ್ ತರ ಟರ್ನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ ನಾನು. ವೆರಿ 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 ಬ್ಯೂಟಿಫುಲ್ ಕಾರ್ಡ್ ಅಂತಾನೆ ಹೇಳ್ಬೋದು, ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ಒನ್ ಮೋರ್ ಕಾರ್ಡ್ ನಾವು ನೆಗ್ಲೆಕ್ಟ್ ಮಾಡೋದಕ್ಕೇನೆ ಆಗಲ್ಲ, ದಟ್ ಈಸ್ 6 of Swords. ಇದು ಸ್ಟಾರ್ಟಿಂಗ್ ಅಲ್ಲೇ ಬಂದಿತ್ತು ನಿಮಗೆ, ರೈಟ್? ಸೊ ಲಾಂಗ್ ಟರ್ಮ್ ಫ್ಯೂಚರಿಗೆ ಬಂದಿರೋದು 6 of Swords. ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಅವಾಗ್ಲೇ ನಾನು ಹೇಳ್ದೆ, ಈ ಪರ್ಸನ್ ನೀವು ಹೇಟ್ ಮಾಡಲ್ಲ. ಈ ಪರ್ಸನ್ ಇಂದ ಯಾವುದೇ ರೀತಿ ನೆಗೆಟಿವಿಟಿನ ನೀವು ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಅಯ್ಯೋ ಹಿಂಗಾಯ್ತು, ಅಯ್ಯೋ ನನ್ನ ಜೊತೆ ಈ ತರ ಆಯ್ತು, ಅಯ್ಯೋ ನನಗೆ ಪ್ರಾಬ್ಲಮ್ ಆಯ್ತು, ಅಯ್ಯೋ ನನ್ನ ವೀಕ್ ಮಾಡಿದ್ರು. ವೆರಿ ಎನರ್ಜಿ ಇದೆಯಲ್ಲ, ಇಟ್ಸ್ ವೆರಿ ಇಂಟೆನ್ಸ್ ಅಂತ ಫೀಲ್ ಆಗ್ತಾ ಇದೆ. ಅಯ್ಯೋ ಅನ್ಕೊಂಡ್ ಕೂರಲ್ಲ ನೀವು, ಬಿಕಾಸ್ ಈ ಒಂದು 6 of Swords ಹೆಂಗೆ ಅಂತಂದ್ರೆ, ಆಯ್ತು ಮುಗೀತು, ಮತ್ತೆ ನಾನು ಆ ಡಿಸ್ಟರ್ಬೆನ್ಸ್ನ ಚೂಸ್ ಮಾಡ್ಕೊಂಡು ಹೋಗಲ್ಲ ನನ್ನ ಲೈಫಲ್ಲಿ ನಾನು ಮೂವ್ ಆನ್ ಆಗ್ತೀನಿ, ನನ್ನ ಲೈಫ್ನ ಇನ್ನೊಂದು ಬೆಟರ್ ವೇಯಲ್ಲಿ ಟರ್ನ್ ಮಾಡ್ಕೊತೀನಿ. ಸೊ ಆಬ್ವಿಯಸ್ಲಿ ನಿಮ್ಮ ಲೈಫಲ್ಲಿ ಇನ್ನೊಂದು ಸ್ವಲ್ಪ ಹ್ಯಾಪಿನೆಸ್ ತಗೋಬರ್ಬೇಕಂದ್ರೆ ನಿಮ್ಮಲ್ಲಿ ಆದ ಒಂದು ನೆಗೆಟಿವ್ ಮೆಮೊರೀಸ್ನ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಆಗಲ್ಲ ಅಲ್ವಾ? ಸೊ ಆ ಮೆಮೊರಿನೆಲ್ಲ ನೀವು ಡಿಲೀಟ್ ಮಾಡಿಬಿಡ್ತೀರಾ. ದ ಬೆಸ್ಟ್ ಪಾರ್ಟ್ ಈಸ್, ನಿಮ್ಮ ಲೈಫಲ್ಲಿ ಹೋಯ್ತಲ್ವಾ ಕನೆಕ್ಷನ್, ಹೋದ್ರಲ್ವಾ ಪರ್ಸನ್, ಅವ್ರನ್ನ ನೀವು ಎನಿಮಿ ತರ ನೋಡಲ್ಲ. ಬಿಕಾಸ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಇವ್ರು ನನ್ನ ಎನಿಮಿ ಅಂತ ಅನ್ಕೊಂಡ್ರೆ ನಂಗೆ ಅದು ಇನ್ನೂ ನಂಗೆ ಹಿಂಸೆ ಕೊಡುತ್ತೆ. ನನ್ನ ಲೈಫಲ್ಲಿ ಹಂಗೆ ಮಾಡಿದ್ರಲ್ಲ ಅಂತ ಯಾವಾಗ್ಲೂ ನಾನು ರಿವೆಂಜ್ ಆಗ್ಬೇಕು, ಅವ್ರಿಗೂ ಹಿಂಗ್ ಆಗ್ಬೇಕು, ಅರ್ಥ ಆಗುತ್ತೆ. ಸೊ ಆ ತರ ಒಂದು ಥಾಟ್ ನನಗೆ ಯಾವಾಗ್ಲೂ ಬರುತ್ತೆ. ಬಟ್ ದ ಥಿಂಗ್ ಈಸ್, ನೀವು ಅವ್ರನ್ನ ಎನಿಮಿ ತರ ತಗೊಳಲ್ಲ. ನೀವು ಓಕೆ ಆಯ್ತು, ಆಸ್ ಅ ಫ್ರೆಂಡ್ ಆಗಿರೋಣ, ದಟ್ಸ್ ಯುವರ್ ಬಿಗ್ ಹಾರ್ಟ್. ಈ ತರ ಪರ್ಸನ್ ಬಿಗ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ತಾರೆ. ಕ್ಷಮಿಸೋದು ಇದೆಯಲ್ವಾ, ಅದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ ಇಲ್ಲ. ನೀವು ಕ್ಷಮಿಸ್ಬಿಡ್ತೀರಾ. ಇನ್ಫ್ಯಾಕ್ಟ್ ಇಲ್ಲ ಮುಗೀತು, ನೀನ್ ನನ್ನ ಲೈಫಲ್ಲಿ ಪಾಸಿಟಿವ್ ಕೂಡ ಮಾಡಿದ್ಯಾ. ಇಟ್ಸ್ ನಾಟ್ ದಟ್ ನಾನು ನಿನ್ನ ಇಷ್ಟ ಕೂಡ ಪಟ್ಟಿದ್ದೆ, ಎಂಡಿಂಗ್ ಬ್ಯಾಡ್ ವೇಯಲ್ಲಿ ಆಯ್ತು, ಬಟ್ ಒಂದು ಪಾಯಿಂಟಲ್ಲಿ ನಾನು ನಿನ್ನೆ ಇಷ್ಟಪಟ್ಟಿದ್ದೆ. ಸೊ ಅದನ್ನ ಮರೆಯೋದು ಬೇಡ, ರೈಟ್? ಎನಿಮೀಸ್ ತರ ಇರೋದು ಬೇಡ, ಒಂದು ಫ್ರೆಂಡ್ಸ್ ತರ ಇರೋಣ. ಅವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ, ನಿಮಗೆ ಮೂವ್ ಆನ್ ಆಗೋದಕ್ಕೆ ಈಸಿ ಆಗುತ್ತೆ, ಅವ್ರ ಬಗ್ಗೆ ನೆಗೆಟಿವಿಟಿನೆಲ್ಲ ಮರೆಯೋದಕ್ಕೆ ಈಸಿ ಆಗುತ್ತೆ, ಹೀಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಿಕಾಸ್ ನೀವು ನೆಕ್ಸ್ಟ್ 6 months ಆದ್ಮೇಲೆ, ನೆಕ್ಸ್ಟ್ 1 year ಆದ್ಮೇಲೆ ನೀವು ಇನ್ನೂ ಡಿಸ್ಟರ್ಬೆನ್ಸ್ ಲೈಫ್ ಸ್ಟೈಲ್ನ ಚೂಸ್ ಮಾಡಲ್ಲ. ನೀವು ಇನ್ನೂ ಕಾಮ್ ಸಿಚುವೇಶನ್ನ ಚೂಸ್ ಮಾಡ್ತೀರಾ. ಕನ್ಕ್ಲೂಷನ್ ಬಿಟರ್ ಸ್ವೀಟೇ ಆಗಿರ್ಬೋದು, ಅಂದ್ರೆ ಆಕ್ಸೆಪ್ಟ್ ಮಾಡ್ಕೊಳಕ್ ಕಷ್ಟನೇ ಆಗ್ಬೋದು, ಬಟ್ ನೀವು ಆಕ್ಸೆಪ್ಟ್ ಮಾಡ್ತೀರಾ. ಬಿಕಾಸ್ ನಿಮಗೆ ಗೊತ್ತಾಗ್ಬಿಡುತ್ತೆ, ನಾನು ಇನ್ನೂ ಇದನ್ನ ಕೆರಿತಾನೆ ಹೋದ್ರೆ, ಒಂದ್ ಗಾಯನ ಕೆರಿತಾನೆ ಹೋದ್ರೆ ಅದು ದೊಡ್ಡ ಗಾಯ ಆಗ್ತಾನೆ ಹೋಗುತ್ತೆ, ಬಿಟ್ರೆ ಅದು ಯಾವುದೇ ರೀತಿಯಾಗ ಅದು ಸಣ್ಣ ಗಾಯ ಆಗಲ್ಲ, ಅದಿನ್ನೂ ಆಳವಾಗಿ ಹೋಗುತ್ತೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಬಗ್ಗೆ ನೀವು ಜಾಸ್ತಿ ಲಾಂಗ್ ಟರ್ಮ್ ವರೆಗೂ ಯೋಚನೆ ಮಾಡಲ್ಲ, ದಟ್ ಈಸ್ ಫಾರ್ ಶೋರ್. ನೀವು ಗಿವ್ ಅಪ್ ಅಂದ್ರೆ ಮೂವ್ ಆನ್ ಆಗ್ತೀರಾ, ಈ ಪರ್ಸನ್ ಚೂಸ್ ಮಾಡಲ್ಲ. ಪಾಸಿಬಿಲಿಟಿ ಇದೆ. ಇಟ್ಸ್ ನಾಟ್ ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದ್ರು ಮತ್ತೆ ಈ ಪರ್ಸನ್ ರಿಟರ್ನ್ ಆಗ್ತಾರ, ಮತ್ತೆ ನಾವಿಬ್ರು ಒಂದಾಗ್ತೀವ, ನೀವೇ ಚೂಸ್ ಮಾಡ್ತೀರಾ ಮೂವ್ ಆನ್ ಆಗೋದಕ್ಕೆ. ನಿಮ್ಮ ಒಂದು ಬೆಟರ್ ಫ್ಯೂಚರ್ಗೋಸ್ಕರ ಈ ಪರ್ಸನ್ ಈ ಮೆಮೊರೀಸ್ನ ಬಿಟ್ಟು ಹೋಗ್ಬೇಕಂತ ನೀವೇ ಚೂಸ್ ಮಾಡೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ನೀವಿಬ್ರು ಮೂವ್ ಆನ್ ಆಗ್ತೀರಾ ಲೈಫಲ್ಲಿ, ನೀವಿಬ್ರು ಯಾವುದೇ ರೀತಿ ನೆಗೆಟಿವಿಟಿನ ಕ್ಯಾರಿ ಮಾಡ್ಕೊಳ್ಳಲ್ಲ, ಇಬ್ರು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ.
ಇಟ್ಸ್ ಮೋರ್ ಲೈಕ್ ಯಾವುದೇ ರೀತಿ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಈ ಕಾರ್ಡ್ಸ್ಗಳನ್ನ ನೋಡಿದ್ರೆ ಯಾವುದೇ ರೀತಿ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಕ್ಯಾರಿ ಮಾಡಲ್ಲ. ನಿಮ್ಮ ಒಂದು ಇನ್ಸೆಕ್ಯೂರಿಟೀಸ್ ಮೇಲೆ ವರ್ಕ್ ಮಾಡ್ತೀರಾ. ನಿಮ್ಮ ಏನ್ ಭಯ ಇತ್ತು ನಿಮಗೆ, ಇವ್ರಿಲ್ದೇನೆ ಬದುಕಕ್ ಆಗಲ್ಲ ಅಂತ ಅದೇನ್ ಭಯ ಇತ್ತಲ್ವಾ, ಆ ಭಯನ್ ಫೇಸ್ ಮಾಡ್ತೀರಾ ನೀವು. ಇನ್ಫ್ಯಾಕ್ಟ್ ಆ ಫೇಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಐ ಕ್ಯಾನ್ ಆಕ್ಚುಲಿ ಸರ್ವೈವ್. ನಾನು ಅನ್ಕೊಂತಾ ಇದ್ದೆ ನನ್ನ ಕೈಲಿ ಆಗಲ್ಲ ಅಂತ, ಬಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಇಲ್ಲ ನಾನು ಅನ್ಕೊಂತಾ ಇದ್ದೆ, ನನ್ನ ಮೈಂಡಲ್ಲಿ ನಾನು ವೀಕ್ ಆಗಿ ಹೋಗ್ಬಿಟ್ಟಿದೆ ಅಷ್ಟೇ. ಬಟ್ ಇನ್ ರಿಯಾಲಿಟಿ ನಾನು ಆಕ್ಚುಲಿ ನನ್ನ ಮೇಲೆ ನಾನು ವರ್ಕ್ ಮಾಡಿದಾಗ, ಆ ಒಂದು ವೀಕ್ನೆಸ್ ಮೇಲೆ ವರ್ಕ್ ಮಾಡಿದಾಗ ನನ್ನ ಕೈಲಿ ಆಗುತ್ತೆ ಮೂವ್ ಆನ್ ಆಗೋದಕ್ಕೆ. ದಿಸ್ ಈಸ್ ಯು. ಬಿಕಾಸ್ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಲೈಫಲ್ಲಿ ಪೀಸ್. ಇನ್ನೂ ಒಂದು ಡಿಸ್ಟರ್ಬೆನ್ಸ್ ಬೇಕು ಅಂತ ನೋಡ್ತಾ ಇಲ್ಲ ನಾನು. ಒನ್ ಥಿಂಗ್ ಯೂನಿವರ್ಸ್ ನಿಮಗೆ ಇಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ಅಂದ್ರೆ, ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ಇನ್ ಕೇಸ್ ನೀವು ಈ ಪರ್ಸನ್ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಇವ್ರನ್ನ ಮರೆಯೋದನ್ನ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ನೀವು ಚೂಸ್ ಮಾಡಿರೋ ಚಾಯ್ಸ್ ಪರ್ಫೆಕ್ಟ್ ಆಗಿದೆ. ಮೇ ಬಿ ಎಲ್ಲಾ ಕನೆಕ್ಷನ್ನು, ಒಂದೊಂದು ಕನೆಕ್ಷನ್ ನಿಮಗೆ ಲೆಸನ್ ಕಲ್ಸೋದಿಕ್ಕೇನೆ ಇಷ್ಟಪಡುತ್ತೆ, ರೈಟ್? ದ ಥಿಂಗ್ ಈಸ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಐ ಡೋಂಟ್ ಥಿಂಕ್ ಅವ್ರನ್ನೇ ಮತ್ತೆ ಮತ್ತೆ ನೀವು ಲೈಫಲ್ಲಿ ಚೂಸ್ ಮಾಡ್ಕೊಂಡ್ರೆ, ಮತ್ತೆ ಮತ್ತೆ ಅವ್ರಿಗೆ ವೆಲ್ಕಮ್ ಮಾಡಿದ್ರೆ, ಮತ್ತೆ ಮತ್ತೆ ನೀವು ಲೈಫಲ್ಲಿ ಡಿಸ್ಟರ್ಬೆನ್ಸ್ನ ಅಟ್ರಾಕ್ಟ್ ಮಾಡ್ಕೊಂಡಂಗೆ. ಸೊ ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ನೀವಿಬ್ರು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ನಿಮ್ದೇ ಒಂದು ಡಿಫ್ರೆಂಟ್ ಡೈರೆಕ್ಷನ್ ನೀವು ಚೂಸ್ ಮಾಡ್ತೀರಾ. ಅವ್ರಿಗೂ ಆಲ್ ದ ಬೆಸ್ಟ್ ಅಂತೀರಾ, ಅವ್ರು ಕೂಡ ನನಗೆ ಆಲ್ ದ ಬೆಸ್ಟ್ ಅಂತಾರೆ. ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ನೀವು ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ನಾಟ್ ದಟ್ ಅವ್ರಿಗೆ ಲೈಫಲ್ಲಿ ಅವ್ರು ಹಾಳಾಗ್ಲಿ ಅಥವಾ ಅವರಿಗೆ ಒಳ್ಳೇದಾಗ್ಬಾರ್ದು, ಹಂಗೆಲ್ಲ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಡೆಫಿನೆಟ್ಲಿ ನೀವು ನೆಕ್ಸ್ಟ್ 1 year ಆದ್ಮೇಲೆ ಈ ಪರ್ಸನ್ ಕಡೆ ತಿರುಗು ನೋಡಲ್ಲ, ಈ ರಿಲೇಶನ್ಶಿಪ್ ಕಡೆ ತಿರುಗು ನೋಡಲ್ಲ. ನೀವು ನಿಮ್ಮ ಒಂದು ಪಾತ್ನ ಚೂಸ್ ಮಾಡ್ತೀರಾ, ನಿಮ್ಮ ಒಂದು ಡೈರೆಕ್ಷನ್ ಚೂಸ್ ಮಾಡ್ತೀರಾ ಅದನ್ನ ನೋಡ್ತಾ ಇದೀನಿ. ದಿಸ್ ಇಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಸೊ ದಿಸ್ ಇಸ್ ಯು. ಕ್ವೀನ್ ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಪರ್ಸನ್ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾ ಇರೋದು. ಕ್ವೀನ್ ಆಫ್ ಪೆಂಟಕಲ್ಸ್ ಡೆಫಿನೆಟ್ಲಿ ಮ್ಯಾರಿಡ್ ವುಮನ್. ಸೊ ಪಾಸಿಬಿಲಿಟಿ ಇದೆ ನೆಕ್ಸ್ಟ್ 1 year ಆದ್ಮೇಲೆ ನೀವು ಒಂದು ಪೊಟೆನ್ಷಿಯಲ್ ಪಾರ್ಟ್ನರ್ ನ ಫೈಂಡ್ ಔಟ್ ಮಾಡಿರ್ತೀರಾ, ಆಲ್ರೆಡಿ ಮೀಟ್ ಮಾಡಿರ್ತೀರಾ, ಆಲ್ರೆಡಿ ಅವ್ರ ಜೊತೆ ಫ್ಯೂಚರ್ ಪ್ಲಾನ್ ಮಾಡ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ಯು. ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀರಾ ನಿಮ್ಮ ಒಂದು ಲವ್ ಪೀಪಲ್ ಜೊತೆಗೆ. ಇಟ್ಸ್ ನಾಟ್ ದಟ್ ನೀವು ಒಬ್ರೇ ಇರ್ತೀರಾ ಅಂತ, ಎಲ್ಲ ಪಾಸಿಬಿಲಿಟಿನೂ ಇದೆ. ನೀವು ನೀವು ಇಷ್ಟಪಡ್ತಿರೋ ಒಂದು ಪೀಪಲ್ ಜೊತೆ ಅಂಡ್ ನಿಮ್ನ ನಿಜವಾಗ್ಲೂ ಜೆನ್ಯೂನ್ ಆಗಿ ಸಪೋರ್ಟ್ ಮಾಡೋದು, ನಿಮ್ನ ಗ್ರೋತಿಗೆ ಪುಷ್ ಮಾಡುವಂತ ಒಂದಷ್ಟು ಜನರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದೀನಿ. ಅಗೇನ್ ದಿಸ್ ಇಸ್ ಯು, ರೈಟ್? ಹ್ಯಾವಿಂಗ್ ದಟ್ ಬ್ಯೂಟಿಫುಲ್ ಹೌಸ್. ಯಾವ ಒಂದು ಪ್ಲೇಸ್ ಅಲ್ಲಿ ನೀವು ಇರ್ಬೇಕು ಅಂತ ಇಷ್ಟಪಟ್ಟಿದ್ರಿ, ಯಾವ ತರ ಒಂದು ಪೊಸಿಷನ್ ಅಲ್ಲಿ ನಾನು ಇರ್ಬೇಕು ಮುಂದೆ ಅಂತ ಎಲ್ಲ ಇಷ್ಟಪಟ್ಟಿದ್ರಿ, ಅದನ್ನೆಲ್ಲ ನೀವು ಅಚೀವ್ ಮಾಡಿರ್ತೀರಾ. ಒನ್ ಥಿಂಗ್, ಕ್ವೀನ್ ಆಫ್ ಪೆಂಟಕಲ್ಸ್ ಅಂದ್ರೆ ಫಿನಾನ್ಷಿಯಲಿ ಸೆಟಲ್ಡ್ ಅಂತಾನೆ ಹೇಳ್ಬೋದು. ಸೊ ಎಸ್, ಇಟ್ಸ್ ಅನ್ ಇಂಡಿಕೇಶನ್. ಈ ಪರ್ಸನ್ ಬಿಟ್ಟು ಮೂವ್ ಆನ್ ಆದ್ರೆ ಮೇ ಬಿ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊಂತೀರಾ, ನಿಮ್ಮ ಫ್ಯೂಚರ್ ಪ್ಲಾನ್ ಮಾಡ್ತೀರಾ, ಕರಿಯರ್ ಚೆನ್ನಾಗಿ ಪ್ಲಾನ್ ಮಾಡ್ತೀರಾ, ಫಿನಾನ್ಷಿಯಲ್ ಸಿಚುವೇಶನ್ ಚೆನ್ನಾಗಿ ಪ್ಲಾನ್ ಮಾಡ್ತೀರಾ, ಅಂಡ್ ಒಂದು ಲಕ್ಸುರಿಯಸ್ ಲೈಫ್ ಅಂಡ್ ಕಂಫರ್ಟಬಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀರಾ. ಲೈಫ್ ಅಲ್ಲಿ ಒಂದು ಮೆಚ್ಯೂರಿಟಿ ಇರುತ್ತೆ, ಒಂಥರ ಸೆಟಲ್ ಡೌನ್ ಆಗೋಗ್ಬಿಟ್ಟಿರ್ತೀರಾ ಅಂತಾನೆ ಹೇಳ್ಬೋದು. ಸೊ ವೆರಿ 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 ಬ್ಯೂಟಿಫುಲ್. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಡೆಫಿನೆಟ್ಲಿ ನಿಮ್ಮ ಪ್ಯಾರೆಂಟ್ಸ್ ನಿಮ್ನ ಲವ್ ಮಾಡೋದು ಅಂದ್ರೆ, ನಿಮ್ನ ಸಪೋರ್ಟ್ ಮಾಡೋದು ಡೆಫಿನೆಟ್ಲಿ ಪ್ಯಾರೆಂಟ್ಸ್ ಇರ್ತಾರೆ, ರೈಟ್? ನಿಮ್ಮ ಪ್ಯಾರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡೋದು, ನಿಮ್ಗೆ ಇಷ್ಟಪಡೋದು, ನೀವು ಚೂಸ್ ಮಾಡಿರೋ ಪಾತ್ ಬಗ್ಗೆ ಹೆಮ್ಮೆ ಆಗಿ ಹೇಳ್ಕೊಳ್ಳೋದು. ಸೊ ದಟ್ ಈಸ್ ಯು. ನೀವು ಯಾರ ಬಗ್ಗೆ ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ಹ್ಯಾಪೆಂಡ್ ಈಸ್ ಹ್ಯಾಪೆಂಡ್, ಬಟ್ ಐ ಡೋಂಟ್ ಥಿಂಕ್ ನೀವು ಮತ್ತೆ ಆ ಒಂದು ಪಾಸ್ಟ್ ಚಾಪ್ಟರ್ನ ಮತ್ತೆ ಮತ್ತೆ ತಿರುಗಿ ಓದ್ತೀರಾ ಅಂತ. ಸೊ ಪ್ರಿಯಾಂಕಾ ಚೋಪ್ರಾ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಶೋ ಅಲ್ಲಿ ಅವ್ರು ಹೇಳಿದ್ರು, ಲೈಕ್ ಐ ಡೋಂಟ್ ರೀಡ್ ಮೈ ಬುಕ್ ಬ್ಯಾಕ್ವರ್ಡ್ಸ್ ಅಂತ. ಅಂದ್ರೆ ನೀವು ಅದನ್ನ ಚೂಸ್ ಮಾಡ್ತೀರಾ, ಯುಲ್ ಕ್ಯಾರಿ ಔಟ್. ಓಕೆ, ನೀವು ಓದಾದ್ಮೇಲೆ ಅದರಿಂದ ಏನೋ ಒಂದು ನಿಮಗೆ ಅರ್ಥ ಆಯ್ತು, ಆ ಲೆಸನ್ ನ ಕಲಿತೀನಿ ಅಂಡ್ ನಾನು ಮೂವ್ ಆನ್ ಆಗ್ತೀನಿ, ಮತ್ತೆ ಮತ್ತೆ ಓದಿದ್ನೇ ಓದಕ್ ಆಗಲ್ಲ, ಈ ತರ ನೀವು ಚೂಸ್ ಮಾಡೋದನ್ನ ನೋಡ್ತಾ ಇದೀನಿ. ಅಂಡ್ ಮೋಸ್ಟ್ ಆಫ್ ದ ಬೆಸ್ಟ್ ಪಾರ್ಟ್ ಈ ಒಂದು ರೀಡಿಂಗ್ ಅಲ್ಲಿ ಇಸ್, ನಿಮ್ಮ ವೀಕ್ನೆಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ. ಇಲ್ದೇನೆ ನನಗೆ ಇರಕ್ಕಾಗಲ್ಲ ಅಂತ ಏನ್ ಅನ್ಕೊಂಡಿದ್ರಿ, ಇದ್ದು ತೋರಿಸ್ತೀರಾ. ಎಮೋಷನಲಿ ಇಲ್ದೇನೆ ಇರ್ಬೋದು, ಅಷ್ಟೊಂದು ಸ್ಟ್ರಾಂಗ್ ಮೆಂಟಾಲಿಟಿನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಇಟ್ ಫಾರ್ ಗ್ರೂಪ್ 1. ಏನನ್ಸ್ತು ಅಂತ ಹೇಳಿ ಗಾಯ್ಸ್. ಸೊ ಎಂಡ್ ಮಾಡೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು.
ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅವರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗೈಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಏನಾಗುತ್ತೆ ನೆಕ್ಸ್ಟ್ ಈ ಒಂದು ಕನೆಕ್ಷನ್ ಅಲ್ಲಿ. ಐ ಹೋಪ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಪರ್ಸನ್ ಇದ್ದಾರೆ ಅಂತ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅಂಡ್ ನೆಕ್ಸ್ಟ್ ಫ್ಯೂಚರ್, ವೆರಿ ನಿಯರ್ ಫ್ಯೂಚರ್ ಅಂದ್ರೆ ನೆಕ್ಸ್ಟ್ 6 months ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ತಿಳ್ಕೊಳ್ಳೋಣ. ಅಂಡ್ ಆಫ್ಟರ್ ದಟ್ 1 ವರ್ಷ ಆದ್ಮೇಲೆ ಹೆಂಗ ಆಗ್ಬೋದು ಈ ಒಂದು ರಿಲೇಶನ್ಶಿಪ್, ಇದನ್ನ ತಿಳ್ಕೊಳ್ಳೋಣ. ಆಲ್ ರೈಟ್, ಡಸಂಟ್ ಮ್ಯಾಟರ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಲೆಟ್ ಸಿ ಏನೆಲ್ಲ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ಸ್ ಸಿ ಗೈಸ್ ಏನ್ ಮೆಸೇಜಸ್ ಬರುತ್ತೆ ನಿಮಗೆ ಅಂತ. ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಏನಾಗ್ತಾ ಇದೆ. ಅಂಡ್ ವೆಯ್ಟೇ ಮಾಡ್ತಾ ಇಲ್ಲ, ಬಂದೇ ಬಿಡ್ತು ಕಾರ್ಡ್. ಸೊ ಶಿವರ ದೇರ್ ಈಸ್ ಲೈಕ್ 9 of Cups ಫಸ್ಟ್ ಕಾರ್ಡ್ ಬಂದಿರೋದು, 6 of Wands ಸೆಕೆಂಡ್ ಕಾರ್ಡ್ ಬಂದಿದೆ, 7 of Pentacles ಥರ್ಡ್ ಕಾರ್ಡ್ ಬಂದಿದೆ. ಸೊ ಓಕೆ, ಬ್ಯೂಟಿಫುಲ್ ಕಾರ್ಡ್ಸ್, ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಓಕೆ, ಒನ್ ಥಿಂಗ್ ಈಸ್ 9 of Cups ಫಸ್ಟ್ ಬಂದಿದೆ, ರೈಟ್. ಅದೇನಾದ್ರೂ 6 of Wands ಬಂದಿತ್ತು ಫಸ್ಟ್ಗೆ ಅಂದಿದ್ರೆ ಪಾಸಿಬಿಲಿಟಿ ಇದೆ ನಾನು ಈಗೋ ಪ್ರಾಬ್ಲಮ್, ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಹಿಂಗೆಲ್ಲ ಹೇಳ್ಬಿಡ್ತಾ ಇದ್ದೆ. ಬಟ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ಏನೇನ್ ಆಗಿದೆ ಅಂದ್ರೆ 9 of Cups ಕಾರ್ಡ್ ಫಸ್ಟ್ ಬಂದಿದೆ, ರೈಟ್. ಸೊ 9 of Cups ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಟೋಟಲ್ ಫುಲ್ಫಿಲ್ಮೆಂಟ್. ಈ ಒಂದು ಕಾರ್ಡ್ ನೀವೇ ನೋಡ್ಬೋದು, ರೈಟ್. ಒಂಥರ ಆ ಪರ್ಸನ್ ಮಿಡಲ್ ಅಲ್ಲಿ ಕೂತ್ ಬಿಟ್ಟಿದ್ದಾನೆ, ಅವನಿಗೆ ಏನೇನ್ ಹ್ಯಾಪಿನೆಸ್ ಲೈಫ್ ಅಲ್ಲಿ, ಹ್ಯಾಪಿನೆಸ್ ಅಂತ ಏನ್ ಮ್ಯಾಟರ್ ಆಗುತ್ತೆ ಅದನ್ನೆಲ್ಲ ಅವ್ನ್ ಗಳಿಸಿದಾನೆ ಅವನ್ ಲೈಫ್ ಅಲ್ಲಿ ಅಂತ ಇಟ್ಸ್ ಅನ್ ಇಂಡಿಕೇಶನ್. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಗೈಸ್, ಈ ತರ ಒಂದು ರಿಲೇಶನ್ಶಿಪ್ ಬೇಕು ಅಂತ ನೀವೇ ಕೇಳಿದ್ರಿ. ಇನ್ಫ್ಯಾಕ್ಟ್ ಈ ತರ ಒಂದು ಪರ್ಸನ್ ನನ್ನ ಲೈಫ್ ಅಲ್ಲಿ ಬೇಕು ಅಂತ ನೀವೇ ಬೇಡ್ಕೊಂಡಿದ್ರಿ. ಈ ತರ ಒಂದು ಕನೆಕ್ಷನ್ ನನ್ನ ಲೈಫ್ ಅಲ್ಲಿ ಬೇಕು ಅಂತ ನೀವೇ ಬೇಡ್ಕೊಂಡಿದ್ದೀರಾ. ಸೊ 9 of Cups ಬಿಕಾಸ್ 9 of Cups ಒಂದು ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಒಂದು. ಅಂಡ್ 9 of Cups ಬಂದ್ರೆ ಒಂದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಕೂಡ ಇದು. ಅಂದ್ರೆ ಏನೆಲ್ಲ ಡಿಸೈರ್ಸ್ ಇದೆ, ಏನೆಲ್ಲ ಆಸೆಗಳಿದೆ, ಏನೆಲ್ಲ ವಿಶಸ್ ಇದೆ ಅಥವಾ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ಫುಲ್ಫಿಲ್ ಆಗಿದೆ ಅಂತ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ನಾನು ಏನ್ ನೋಡ್ತಾ ಇದೀನಿ, ತುಂಬಾನೇ ಖುಷಿಯಾಗಿದ್ದೀರಾ ಇಬ್ರು. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗಂತ ಅಲ್ಲ, ಅವ್ರಿಗೂ ಕೂಡ ದೇರ್ ಇಸ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್. ಆ ವಿಶ್ ಏನೆಲ್ಲ ಇತ್ತು ಅದೆಲ್ಲ ಫುಲ್ಫಿಲ್ಮೆಂಟ್ ಆಗಿರೋದು ಮೇನ್ ಆಗಿ. ಸೊ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಹಾಕ್ಬೋದು ಗೈಸ್ ಎಟ್ ಎನಿ ಮೂಮೆಂಟ್, ನೆಕ್ಸ್ಟ್ ಮೆಸೇಜ್ ಹೋಗೋದಕ್ಕೂ ಮುಂಚೆ ಅಲ್ವಾ. ಓಕೆ, ಒನ್ ಥಿಂಗ್ ಇಸ್ ಟೋಟಲ್ ಅಮೌಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ನೀವ್ ಯಾವ ತರ ಬೇಕು ಅಂತ ಬೇಡ್ಕೊಂಡಿದ್ರಿ ದೇವ್ರ ಹತ್ರ ಅದೇ ತರ ಇದೆ. ಬಿಕಾಸ್ 9 of Cups ಅಂದ್ರೆ ಈ ಪರ್ಸನ್ ಯಾವಾಗ್ಲೂ ನಿಮ್ನ ಆರ್ಡರ್ ಮಾಡ್ತಾರೆ. ಅಂದ್ರೆ ನಿಮ್ ಬಗ್ಗೆ ನೀವ್ ಚೆನ್ನಾಗ್ ಕಾಣ್ತಾ ಇದ್ದೀರಾ, ಇವತ್ ಈ ಬಟ್ಟೆ ಹಾಕೊಂಡಿದೀರಾ ಅಲ್ವಾ, ಇದು ನಿಮಗ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ, ಯುನೋ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂಗೆ ಖುಷಿ ಆಯ್ತು, ಈ ತರ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ ಅವಾಗ. ಬಿಕಾಸ್ ಈ ಒಂದು ಕಾಂಪ್ಲಿಮೆಂಟ್ಸ್ ಇದೆಯಲ್ವಾ ಕೇಳ್ಬಿಟ್ಟು ನಿಮಗೆ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ಫೀಲ್ ನಿಮಗೆ ಓಕೆ ನಾನೊಂಥರ ಸ್ಪೆಷಲ್ ಅನ್ನೋ ಒಂದು ಫೀಲ್ ನಿಮಗೆ. ಬಿಕಾಸ್ ಪಾಸಿಬಿಲಿಟಿ ಇದೆ ನಿಮ್ಮ ಒಂದು ಪ್ರೀವಿಯಸ್ ರಿಲೇಶನ್ಶಿಪ್ ಅಲ್ಲಿ ನೀವ್ ಎಷ್ಟೇ ಎಫರ್ಟ್ ಹಾಕಿದ್ರು ಅದನ್ನ ನೋಟಿಸ್ ಮಾಡ್ತಾ ಇರ್ಲಿಲ್ಲ, ಅಥವಾ ನೀವ್ ಎಷ್ಟೇ ಎಫರ್ಟ್ ಹಾಕಿದ್ರು ಅದೊಂಥರ ಗುಂಡಿಗಂತ ಹೇಳಲ್ಲ, ಗಾರ್ಬೇಜ್ ತೊಟ್ಟಿಗೆ ಬಿದ್ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ರಿಲೇಶನ್ಶಿಪ್ ಅಂದ್ರೆ ಏನಾಗ್ತಾ ಇದೆ ಕರೆಂಟ್ ಸಿಚುವೇಶನ್ ಅಲ್ಲಿ, ಈ ಪರ್ಸನ್ ತುಂಬಾನೇ ನಿಮ್ಮ ಒಂದು ಡೀಟೇಲ್ಸ್ ನ ನೋಟಿಸ್ ಮಾಡ್ತಾ ಇದಾರಂತಲ್ಲ, ನಿಮ್ಮ ಎಮೋಷನ್ಸ್ ಲೈಕ್ ನಿಮಗೆ ಏನ್ ಖುಷಿ ಆಗತ್ತೆ ಅದನ್ನ ಅವ್ರು ಮಾಡ್ತಾ ಇದಾರೆ. ಅಂಡ್ ಎಸ್ಪೆಷಲಿ ಈ ತರ ಒಂದು ರಿಲೇಶನ್ಶಿಪ್ ಬೇಕು ಅಂತ ನೀವು ಕೇಳ್ಕೊಂಡಿದ್ರಿ ಕೂಡ. ಫಾರ್ ಎನ್ ಎಕ್ಸಾಂಪಲ್, ಡೇಟಿಗೆ ಹೋಗೋದು, ರೈಟ್. ನನಗೆ ಡೇಟಿಗೆ ಕರ್ಕೊಂಡು ಹೋಗ್ಬೇಕು, ನೈಟ್ ಆಲ್ ಆಫ್ ಅ ಸಡನ್ ನಾವು ಹೊರಗೆ ಹೋಗ್ಬೇಕು ಒಂದು ಸ್ಪೆಷಲ್ ಪ್ಲೇಸ್ಗೆ, ಸುತ್ತ ಫ್ಲವರ್ಸ್ ಇರ್ಬೇಕು, ವೈನ್ ಕುಡಿಬೇಕು, ಯುನೋ ಆಲ್ ದೋಸ್ ಥಾಟ್ಸ್. ಸರ್ಪ್ರೈಸ್ ಕೊಡ್ಬೇಕು ನನಗೆ, ಅವಾಗ ಗಿಫ್ಟ್ ಕೊಡ್ಬೇಕು, ಇದೆಲ್ಲ ಥಾಟ್ಸ್ ಇರುತ್ತೆ. ಬಟ್
ಮೇ ಬಿ ಯಾರು ಫುಲ್ಫಿಲ್ ಮಾಡಿರ್ಲಿಲ್ಲ, ಬಟ್ ಈ ಒಂದು ಪರ್ಸನ್ ಅದನ್ನೆಲ್ಲ ಫುಲ್ಫಿಲ್ ಮಾಡಿರೋದನ್ನ ನೋಡ್ತಾ ಇದೀನಿ. ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ನಿಮ್ ಜೊತೆ ಇದ್ಕೊಂಡು ಆ ಪರ್ಸನ್ಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ದೆರ್ ಈಸ್ ಎಮೋಷನಲ್ ಫುಲ್ಫಿಲ್ಮೆಂಟ್, ದೆರ್ ಈಸ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಬಿಕಾಸ್ ಇಲ್ಲಿ ಬರೀ ಪಾರ್ಟ್ನರ್ಶಿಪ್ ಇಂದ ಖುಷಿ ಸಿಗ್ತಿರೋದಂತ ಅಲ್ಲ, ಅವ್ರು ನಿಮಗ್ ತೋರಿಸ್ತಾ ಇರೋ ಲವ್ ಅಥವಾ ನೀವು ಅವರಿಗೆ ತೋರಿಸ್ತಾ ಇರೋ ಲವ್ ಆಗಿರ್ಬೋದು, ಸ್ಪೆಷಲ್ ಫೀಲಿಂಗ್ ಆಗಿರ್ಬೋದು, ಅದರಿಂದ ಅವರಿಗೆ ಓವರ್ ಆಲ್ ಲೈಫ್ ಅಲ್ಲಿ ಬೇರೆ ಸೆಕ್ಟರ್ ಅಂದ್ರೆ ಕರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಲ್ಲೆಲ್ಲ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ದಟ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಒಂಥರ ನಿಮ್ಮ ಸ್ಟಾರ್ ತರ ನೋಡ್ಕೊಂತಾ ಇದ್ದಾರೆ ಅವರು. ನಿಮ್ಮ ಪ್ರಯಾರಿಟೀಸ್ ಅವರ ಪ್ರಯಾರಿಟೀಸ್ ಅಂತ ನೋಡ್ಕೊಂತಾ ಇದ್ದಾರೆ, ಅವರ ಪ್ರಯಾರಿಟೀಸ್ ನಿಮ್ಮ ಪ್ರಯಾರಿಟೀಸ್ ಅಂತ ನೋಡ್ಕೊಂತಾ ಇದ್ದಾರೆ. ನಿಮ್ನ ಯಾವ್ದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಏನೋ, ಅಥವಾ ದೂರದಲ್ಲೇ ಇರ್ತೀರಾ, ಲಾಂಗ್ ಡಿಸ್ಟೆನ್ಸ್ ಇರ್ತೀರಾ, ನೀವ್ ಯಾವತ್ತೋ ಒಂದಿನ ಕಾಲಲ್ಲಿ ಹೇಳಿರ್ತೀರಾ, ನನ್ಗೆ ರೆಡ್ ಕಲರ್ ಫ್ಲವರ್ಸ್ ಅಂದ್ರೆ ಇಷ್ಟ, ನನಗೆ ಯೆಲ್ಲೋ ಕಲರ್ ಫ್ಲವರ್ಸ್, ಏನೋ ಒಂದು ಸಿಂಪಲ್ ಥಿಂಗ್, ಬಟ್ ಆಲ್ ಆಫ್ ಅ ಸಡನ್ ಆ ಪರ್ಸನ್ ನಿಮಗೆ ಅದನ್ನ ಕಳ್ಸ್ಕೊಡೋದು, ಏನೋ ಆ ಒಂದು ಸ್ಮಾಲ್ ಜೆಸ್ಟರ್ಸ್ ಅಲ್ಲೇನೆ ನಿಮಗೆ ಸ್ಪೆಷಲ್ ಫೀಲ್ ಮಾಡಿಸೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಥಾಟ್, ಓಕೆ ನಾನು ಸ್ಪೆಷಲ್ಲೇ, ಲೈಕ್ ಈ ಪರ್ಸನ್ಗೆ ಒಂದ್ ಸ್ವಲ್ಪ ಭಯ ಇದೆ, ನಾನ್ ಬಿಟ್ಟೋಗ್ಬಿಟ್ರೆ ಅಂತ, ನನಗ್ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಈ ಪರ್ಸನ್. ಮೋರ್ ಓವರ್, ದಟ್ ಈಸ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವ್ರು ನಿಮಗೆ ವ್ಯಾಲ್ಯೂ ಕೊಡ್ತಾ ಇರ್ತಾರೆ, ಅಂಡ್ ನೀವು ಈಚ್ ಅಂಡ್ ಎವ್ರಿ ಮೂಮೆಂಟ್ ನ ಅದನ್ನ ಜೀವಿಸ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು. ಇಟ್ಸ್ ರಿಯಲಿ ಅಮೇಝಿಂಗ್. ಎವ್ರಿ ಟೈಮ್ ಅವ್ರು ನಿಮಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ. ಅಂಡ್ ಈ ಕನೆಕ್ಷನ್ ಒಂದು ಹೆಲ್ದಿ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎನಿ ಮೂಮೆಂಟ್ ಅವ್ರು ನಿಮ್ ಬೇರೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರ್ತಾರೆ ಅಂತ ಅನ್ಸಲ್ಲ ನಿಮಗೆ. ನಿಮ್ ದುಡ್ಡಿಗೆ ಬಿದ್ದಿರಲ್ಲ, ನಿಮ್ಮ ಬರೀ ಬ್ಯೂಟಿಗೆ ಬಿದ್ದಿರಲ್ಲ, ಬರೀ ಒಂದು ಫಿಸಿಕಲ್ ಅಟ್ರಾಕ್ಷನ್ ಬಿದ್ದಿರಲ್ಲ. ದೇರ್ ವಿಲ್ ಬಿ ಅ ರಿಯಲ್ ಸ್ಪೆಷಲ್ ಕನೆಕ್ಷನ್ ಬಿಟ್ವೀನ್ ಯು ಬೋತ್. ಇಟ್ಸ್ ಮೋರ್ ಲೈಕ್ ನೀವ್ ಈ ತರ ಒಂದು ಕನೆಕ್ಷನ್ ಬೇಕು ಅಂತ ವೇಟ್ ಮಾಡ್ತಾ ಇದ್ರಿ, ಅಂಡ್ ಫೈನಲಿ ಗಾಡ್ ತಥಾಸ್ತು ಅಂತ ಹೇಳ್ತಾ ಇರೋದು ಈ ಒಂದು ಕನೆಕ್ಷನ್ ಗೆ. ದಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಲೆಟ್ಸ್ ಸಿ ಇನ್ನು ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ ಅಂತ, ರೈಟ್? ಲೆಟ್ಸ್ ಸಿ. ವೆರಿ ಬ್ಯೂಟಿಫುಲ್. ಕರೆಂಟ್ ಸಿಚುವೇಶನ್ ತುಂಬಾನೇ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ನಿಮಗ್ ಮಾತ್ರ ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇರೋದಲ್ಲ, ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಫುಲ್ಫಿಲ್ಮೆಂಟ್ ಇದೆ. 7 ಆಫ್ ವಾಂಡ್ಸ್. ಸೊ ಫೈಟ್ ಮಾಡ್ತಾ ಇರೋದು ನೋಡ್ತಾ ಇದೀನಿ. ಈ ಪರ್ಸನ್ ಈ ರಿಲೇಶನ್ಶಿಪ್ ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಆಪೋಸಿಷನ್ಸ್ ಇದೆ, ಒಂದಷ್ಟು ಜನ ಇದ್ದಾರೆ, ಅವರ ಫ್ಯಾಮಿಲಿಲಿ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಹೇಳ್ತಾ ಇದ್ದಾರೆ ಇಲ್ಲ ಸರಿಯಾಗಲ್ಲ, ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ರಿಲೇಶನ್ಶಿಪ್ ಅಲ್ಲಿ, ಅಥವಾ ಫ್ರೆಂಡ್ಸ್ ಹೇಳ್ತಿರೋದು ಇರ್ಬೋದು, ಇದು ವರ್ಕೌಟ್ ಆಗಲ್ಲ, ನಿನಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ, ನೀನ್ ತುಂಬಾ ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತೆ ಈ ಪರ್ಸನ್ ನ ಒಪ್ಕೊಂಡ್ರೆ ಅಥವಾ ಈ ಕನೆಕ್ಷನ್ ನ ಒಪ್ಕೊಂಡ್ರೆ. ಏನೋ ಹಿಂಗ್ ಹೇಳೋರು ತುಂಬಾ ಜನ ಅವ್ರ ಲೈಫಲ್ಲಿ ಆಲ್ರೆಡಿ ಇದ್ದಾರೆ. ಬಟ್ ಸ್ಟಿಲ್ ಬೇಕು, ನಾನ್ ನಂಬ್ತೀನಿ, ನಾನು ಇಲ್ಲಿವರೆಗೂ ಅವ್ರನ್ನ ಸೇವ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಇಲ್ಲಿವರೆಗೂ ಕಷ್ಟಪಟ್ಟು ಈ ರಿಲೇಶನ್ಶಿಪ್ ನ ಉಳಿಸ್ಕೊಂಡ್ ಬಂದಿದ್ದೀನಿ, ಇವಾಗ ನನ್ ಗಿವ್ ಅಪ್ ಮಾಡಕ್ ರೆಡಿ ಇಲ್ಲ, ನಾನು ಫೈಟ್ ಮಾಡ್ತೀನಿ. ಏನೋ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ನಾನು ಸೋತ್ಬೋದು, ಬಟ್ ಈ ಖುಷಿ ಏನಿದೆ ಇದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಸೊ ಈ ತರ ಥಾಟ್ ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ತಾ ಇರೋದು ನೋಡ್ತಾ ಇದೀನಿ. ದಟ್ಸ್ ರಿಯಲಿ 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 ಬ್ಯೂಟಿಫುಲ್ ಗೈಸ್, ಬಿಕಾಸ್ ನಿಮ್ಗೋಸ್ಕರ ಫೈಟ್ ಮಾಡ್ತಾ ಇದಾರೆ. ಅಂಡ್ ನಿಮ್ನ ಅವ್ರ ಲೈಫಲ್ಲಿ ಒಂಥರ ಒಂದು ಡೈಮಂಡ್, ಗೋಲ್ಡ್ ತರ ಪ್ರೀಶಿಯಸ್ ಥಿಂಗ್, ಕಳ್ಕೊಳಕ್ಕಂತೂ ಡೆಫಿನೆಟ್ಲಿ ಇಷ್ಟ ಇಲ್ಲ. ವಾವ್, ಅಮೇಝಿಂಗ್. ಅಂಡ್ ಇದ್ರ ಜೊತೆಗೆ ಬಂದಿರೋದು 9 ಆಫ್ ವಾಂಡ್ಸ್ ಅಂಡ್ 7 ಆಫ್ ಪೆಂಟಕಲ್ಸ್. ಸೊ 6 ಆಫ್ ವಾಂಡ್ಸ್, ಸಾರಿ ಗೈಸ್, 9 ಆಫ್ ವಾಂಡ್ಸ್ ಅಂತ ಯಾಕೆ ಹೇಳಿದೆ. ಓಕೆ, 6 ಆಫ್ ವಾಂಡ್ಸ್, 7 ಆಫ್ ವಾಂಡ್ಸ್ ಇದೆ, ಬ್ಯೂಟಿಫುಲ್. ಓಕೆ, ಒನ್ ಥಿಂಗ್ ಈಸ್ 6 ಆಫ್ ವಾಂಡ್ಸ್ ಸ್ಟಾರ್ಟಿಂಗ್ ಬಂದಿದೆ, ನಾನು ಮುಂಚೆನೆ ಹೇಳಿದೆ ಆಟಿಟ್ಯೂಡ್, ಈಗೋ ಅಂತ ಇದ್ದೆ. ಬಟ್ ಇಲ್ಲೇನ್ ಬರ್ತಾ ಇದೆ, ಆಫ್ಟರ್ 9 ಆಫ್ ಪೆಂಟಕಲ್ಸ್ ಆದ್ಮೇಲೆ 6 ಆಫ್ ವಾಂಡ್ಸ್ ಬಂದಿದೆ, ರೈಟ್? ಸೊ ಇಟ್ಸ್ ಎನ್ ಇಂಡಿಕೇಶನ್ ಅವ್ರ ನೆಕ್ಸ್ಟ್ 6 ಮಂತ್ಸ್ ಹೆಂಗಿರುತ್ತೆ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮಿಬ್ರು ಕನೆಕ್ಷನ್ ಅಂದ್ರೆ, ಡೆಫಿನೆಟ್ಲಿ ಈ ಪರ್ಸನ್ ನಿಮ್ನ ಹೊರಗೆ ಕರ್ಕೊಂಡು ಹೋಗಕ್ ಇಷ್ಟಪಡ್ತಾರೆ, ಪಬ್ಲಿಕ್ ರೆಕಗ್ನಿಷನ್. ಸೊ ದ ಥಿಂಗ್ ಈಸ್, ಈ ಕಾರ್ಡ್ನ ನೀವು ನೋಡಿದ್ರೆ ಲೈಕ್ ಒಂಥರ ಈ ಪರ್ಸನ್ ಪ್ರೌಡ್ ಫೀಲ್ ಮಾಡ್ತಾ ಇರೋದು, ರೈಟ್? ಈ ಪರ್ಸನ್ ಖುಷಿ ಫೀಲ್ ಆಗ್ತಾ ಇರೋದು.
ಈ ಪರ್ಸನ್ಗೆ ಯಾವುದೇ ರೀತಿ ರಿಗ್ರೆಟ್ ಇಲ್ಲ, ಯಾವುದೇ ರೀತಿ ಮುಜುಗರ ಇಲ್ಲ, ಯಾವುದೇ ರೀತಿ ನಾಚಿಕೆ ಇಲ್ಲ. ಸೊ ಇಟ್ಸ್ ಮೋರ್ ಲೈಕ್ ನಾನೇನ್ ನೋಡ್ತಾ ಇದ್ದೀನಿ, ನಿಮ್ನ ಪಬ್ಲಿಕ್ ಮುಂದೆ ಕರ್ಕೊಂಡು ಹೋಗಕ್ ಇಷ್ಟಪಡ್ತಾರೆ, ನಿಮ್ನ ಫ್ರೆಂಡ್ಸಿಗೆ ರೆಕಗ್ನೈಸ್ ಮಾಡೋಕ್, ಲೈಕ್ ಐಡೆಂಟಿಫೈ ಮಾಡೋದಕ್ಕೆ ಅಥವಾ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು, ರೆಕಗ್ನೈಸ್. ಓಕೆ, ಸೊ ದ ಥಿಂಗ್ ಇಸ್, ಅವ್ರನ್ನ ನಿಮ್ನ ಪಬ್ಲಿಕ್ ಅಲ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ನೆಕ್ಸ್ಟ್ 6 months ಅಲ್ಲಿ. ಇದೇನು ಬರೀ ಕಾಲ್ ಮೆಸೇಜ್ ಅಲ್ಲೇ ಇರೋದು, ಲೈಕ್ ಇಟ್ಸ್ ಓಕೆ, ನಾವು ಯುನೋ ನಾನು ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡಿಸ್ತೀನಿ ಅನ್ನೋದು, ನೀವು ಪ್ರಾಬಬ್ಲಿ ನಿಮ್ ಫ್ರೆಂಡ್ಸ್ ನ ಮೀಟ್ ಮಾಡಿಸೋದು, ಪ್ರಾಬಬ್ಲಿ ನೀವು ಯುನೋ ಮೇ ಬಿ ನೀವು ಇಷ್ಟ ದಿನ ಸೀಕ್ರೆಟ್ ಆಗಿ ರಿಲೇಶನ್ಶಿಪ್ ಇಟ್ಕೊಂಡಿದೀರಾ ಅಂದ್ರೆ ಮೇ ಬಿ ಇಫ್ ಪಾಸಿಬಲ್, ಲೈಕ್ ಓಕೆ, ಮೇ ಬಿ ಹೇಳಕ್ ಶುರು ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದಕ್ ಶುರು ಮಾಡ್ತೀರಾ, ನನ್ನ ಲೈಫಲ್ಲಿ ಒಬ್ರು ಇದಾರೆ, ಎವ್ರಿ ಮೂಮೆಂಟ್ ನನಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ, ನನ್ನ ಲೈಫಲ್ಲಿ ಒಬ್ರು ಇದಾರೆ, ಅವರಿಂದ ನನಗೆ ಸ್ಪೆಷಲ್ ಫೀಲ್ ಆಗುತ್ತೆ, ದೇರ್ ಇಸ್ ಸಮ್ ಒನ್ ಪ್ರೀಶಿಯಸ್ ಇನ್ ಮೈ ಲೈಫ್ ಅಂತ ಹೇಳೋದಾಗಿರ್ಬೋದು, ಅವ್ರ ಕಲೀಗ್ಸಿಗೆ ನಿಮ್ನ ಮೀಟ್ ಮಾಡಿಸೋದು, ಅವರ ಫ್ಯಾಮಿಲಿಗೆ ನಿಮ್ನ ಇಂಟ್ರೊಡ್ಯೂಸ್ ಮಾಡಿಸೋದು, ಅಥವಾ ಹೊರಗೆ ಕರ್ಕೊಂಡು ಹೋಗೋದು, ಏನೋ ಬೇಡ, ಲೈಕ್ ಲೆಟ್ಸ್ ಎಂಜಾಯ್ ಲೈಫ್ ಅಂದ್ರೆ ಇದು ನೆಗೆಟಿವ್ ವೇ ಅಲ್ಲಿ ಅಲ್ಲ. ಇಟ್ಸ್ ಜಸ್ಟ್ ಬಿಕಾಸ್ ಅವ್ರಿಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ನಿಮ್ಮ ಬಿಹೇವಿಯರ್ ಇಷ್ಟ ಆಗುತ್ತೆ, ನಿಮ್ಮ ಬಿಲೀಫ್ ಸಿಸ್ಟಮ್ ಇಷ್ಟ ಆಗುತ್ತೆ, ವಾಟ್ ಎವರ್ ಇಟ್ ಈಸ್, ಯಾವ್ದಕ್ಕೂ ನೋ ಅನ್ನಲ್ಲ ಇವರು. ಬಿಕಾಸ್ ಏನೋ ಅಂತ ತುಂಬಾ ಇಷ್ಟ ಆಗೋಗ್ಬಿಡ್ತೀರಾ ನೀವು ಅಂತಾನೆ ಹೇಳ್ಬೋದು. ಅಂಡ್ ಮೇ ಬಿ ಪಾಸಿಬಿಲಿಟೀಸ್ ಇದೆ, ಅವ್ರು ಕೂಡ ಈ ತರ ಒಂದು ಪರ್ಸನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಲೈಫಲ್ಲಿ, ಅಂಡ್ ಅದ್ ಸಿಕ್ಕಿದ ಕೂಡಲೇ ರಿಯಲ್ ಹ್ಯಾಪಿನೆಸ್ ನೀವು ಅವ್ರ ಲೈಫಲ್ಲಿ ತಂದ್ಕೊಟ್ರಿ ಅಂತಾನೆ ಹೇಳ್ಬೋದು, ರೈಟ್? ದ ಥಿಂಗ್ ಈಸ್, ಪಬ್ಲಿಕ್ಲಿ ನಿಮ್ ಬಗ್ಗೆ ಹೇಳ್ಕೊಳ್ಳೋದು ಅಂಡ್ ನಿಮ್ ಬಗ್ಗೆ ಪ್ರೌಡ್ ಫೀಲ್ ಮಾಡೋದು, ನೋಡು ಅದ್ ನನ್ ಬಾಯ್ ಫ್ರೆಂಡ್, ನೋಡು ಅದ್ ನನ್ ಗರ್ಲ್ ಫ್ರೆಂಡ್ ಅಂತ, ಯುನೋ ನಂದು ಆ ಈಗೋ, ಇಟ್ಸ್ ಮೋರ್ ಲೈಕ್ ನಂದು, ನನ್ ಹುಡುಗಿ, ನನ್ ಯಾರ್ದೋ ಇಂಟರ್ವ್ಯೂ, ಐ ಥಿಂಕ್ ವಿರಾಟ್ ಕೊಹ್ಲಿ ಮೈ ವೈಫ್ ಅಂತ ಸಮ್ವೇರ್ ಅವ್ನ ಯಾವ್ದಲ್ಲೋ ಮೆನ್ಷನ್ ಮಾಡ್ತಾನೆ. ಸೊ ದಟ್ ಈಸ್ ಇಟ್, ಲೈಕ್ ದಟ್ ಈಗೋ, ನಂದ್ ಹುಡುಗ, ನಂದ್ ಹುಡುಗಿ, ಆ ತರ ಲೈಕ್ ಪ್ರೌಡ್ ಆಗಿ ನಿಮ್ ಬಗ್ಗೆ ಹೇಳ್ಕೊಳ್ಳೋದು, ಪ್ರೌಡ್ ಆಗಿ ನಿಮ್ ಬಗ್ಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು. ದಟ್ಸ್ ವೆರಿ 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 ಬ್ಯೂಟಿಫುಲ್. ದಟ್ ಈಸ್ ದ ಬ್ಯೂಟಿ ಆಫ್ 6 of Wands. ನಾನು ತುಂಬಾ ಜನ ನೋಡಿದೀನಿ, 6 of Wands ಬಂದ್ ಕೂಡಲೇ ಅವ್ರ ಬಗ್ಗೆನೆ ನೋಡ್ಕೊಂತಾರೆ, ಅವ್ರು ಸೆಲ್ಫಿಶ್ ಆಗಿರ್ತಾರೆ, ಅವರ ಒಂದು ಪ್ರೈಡ್ ಬಗ್ಗೆ ನೋಡ್ತಾರೆ, ಹಂಗೆಲ್ಲ ಹೇಳಿರೋದನ್ನ ನೋಡಿದೀನಿ. ಬಟ್ ಬ್ಯೂಟಿಫುಲ್ ವೇ ಅಲ್ಲಿ ಈ ಒಂದು ಮೆಸೇಜ್ ಕ್ರಿಯೇಟ್ ಆಗಿದೆ. ದ ಥಿಂಗ್ ಇಸ್, ನಿಮ್ ಬಗ್ಗೆ ಅವ್ರಿಗೆ ಪ್ರೌಡ್ ಫೀಲ್ ಆಗುತ್ತೆ. ಯುನೋ ರಾಧಿಕಾ ಯಶ್, ನಾನು ತುಂಬಾ ಸತಿ ರಾಧಿಕಾ ಯಶ್ ಸರ್, ಲೈಕ್ ರಾಧಿಕಾ ಮ್ಯಾಮ್ ಅವ್ರದ್ದು ಎಕ್ಸಾಂಪಲ್ ತುಂಬಾ ತಗೊಂತೀನಿ. ಲೈಕ್ ಆ ಒಂದು ಪ್ರೌಡ್ ಫೀಲ್ ಆಗುತ್ತಲ್ವಾ ಅವ್ರ ಬಗ್ಗೆ, ಇವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಇಟ್ಸ್ ರಿಯಲಿ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಕಾಲ್ಡ್ ಈಗೋ, ದಟ್ ಈಸ್ ಕಾಲ್ಡ್ ಆಟಿಟ್ಯೂಡ್, ದಟ್ ಈಸ್ ಕಾಲ್ಡ್ ಲೆವೆಲ್ ಅಂತಾನೆ ಹೇಳ್ಬೋದಲ್ವಾ. ಸೊ ಎಸ್, ನಿಮ್ ಬಗ್ಗೆ ಹೇಳೋದು ಎಲ್ಲಾರ್ಗು ನನ್ನ ಲೈಫಲ್ಲಿ ಒಬ್ರು ಇದಾರೆ, ಸೀಕ್ರೆಟ್ ಆಗಿ ಇಟ್ಕೊಳ್ಳೋದ್ಕಿಂತ ಮೇ ಬಿ ಅದನ್ನ ಓಪನ್ ಅಪ್ ಆಗ್ಬಿಟ್ಟು ಅವ್ರ ಬಗ್ಗೆ ಹೇಳೋದು, ದಟ್ಸ್ ರಿಯಲಿ ಕ್ಯೂಟ್. ಅಂಡ್ ಪಾಸಿಬಿಲಿಟಿ ಇದೆ, ನೀವು ಒಂದು ಪಾಪ್ಯುಲರ್ ಪರ್ಸನ್ ನ ಡೇಟ್ ಮಾಡ್ತಾ ಇದ್ದೀರಾ, ತುಂಬಾ ಜನ ರೆಕಗ್ನೈಸ್ ಮಾಡುವಂತ ಒಂದು ಪರ್ಸನ್ ನ ಡೇಟ್ ಮಾಡ್ತಾ ಇದ್ದೀರಾ ಅಂತ. ಕ್ವೈಟ್ ಪಾಪ್ಯುಲರ್, ತುಂಬಾ ಜನ ಗೊತ್ತಿದ್ದಾರೆ ಕೂಡ ಅನ್ಸುತ್ತೆ. ಇಟ್ಸ್ ಮೋರ್ ಲೈಕ್ ನಂಗೊಂದು ತಲೆಯಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇಷ್ಟ ದಿನ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ, ಫೈನಲಿ ಯುನೋ ನನ್ನ ಪಾರ್ಟ್ನರ್ ಅಂತ ಎಲ್ಲರಿಗೂ ತೋರ್ಸೋದು, ನನ್ನ ಲೈಫಲ್ಲಿ ಒಬ್ರು ಇದ್ದಾರೆ ಅಂತ, ಏನೋ ಆತರ ಒಂದು ಫೀಲ್ ಬರ್ತಾ ಇದೆ. ಫೈನಲಿ ಓಪನ್ ಅಪ್ ಆಗೋದು, ಪೇರೆಂಟ್ಸಿಗೆ ಹೇಳ್ಕೊಳ್ಳೋದು, ಪ್ರಾಬಬ್ಲಿ ವೆರಿ ಮಚ್ ಹ್ಯಾಪಿ. ದ ಥಿಂಗ್ ಈಸ್, ತುಂಬಾ ಖುಷಿಯಾಗಿ ಹೇಳ್ಕೊಂತಾರೆ ನಿಮ್ ಬಗ್ಗೆ. ನಿಮ್ಮ ಒಂದು ವೀಕ್ನೆಸ್ ನ ಅವರು ಹಿಂಗ ಅಂತೆಲ್ಲ ಅನ್ನಲ್ಲ, ನಿಮ್ಮಲ್ಲಿರೋ ಪಾಸಿಟಿವಿಟಿ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂತಾರೆ. ಬಟ್ ನೀವು ಅವ್ರ ಜೊತೆ ಇದ್ರೆ ಅವ್ರಿಗೊಂಥರ, ಓ ನನ್ ಜೊತೆ ಈ ಪರ್ಸನ್ ಇದಾರೆ, ಒಂಥರ ಎಲ್ಲರಿಗೂ ಜೆಲಸ್ ಮಾಡಿಸ್ಬೇಕು, ಎಲ್ಲರ ಮುಂದೆ ತೋರಿಸ್ಕೋಬೇಕು, ಆ ತರ ಒಂದು ಕ್ಯಾರೆಕ್ಟರ್ ಈ ಪರ್ಸನ್ ಆಗಿರುತ್ತೆ. ಅಂಡ್ ಆ ಪರ್ಸನ್ ನಿಮಗೆ ಆ ಫೀಲ್ ಕೂಡ ಕೊಡ್ತಾರೆ ನೆಕ್ಸ್ಟ್ 6 months ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ದ ಥಿಂಗ್ ಈಸ್, ನಿಮಗೇನಾದ್ರು ಭಯ ಆಗ್ತಾ ಇದೆಯಾ ಅಂದ್ರೆ, ಲೈಕ್ ಓಕೆ, ನನ್ನ ಇವತ್ತು ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾಳೆ, ನನಗೆ ಇವತ್ತೆಲ್ಲ ಫುಲ್ಫಿಲ್ ಮಾಡಿಸ್ತಾ ಇದ್ದಾರೆ, ಈ ಪರ್ಸನ್ ನನಗೆ ಫ್ಯೂಚರ್ ಅಲ್ಲೂ ಹಿಂಗೆ ನೋಡ್ಕೊಂತಾರ, ಹಿಂಗೆಲ್ಲ ಇದೇನಾದ್ರು ಇನ್ಸ್ಟೆಂಟ್ ಅಟ್ರಾಕ್ಷನ್, ಹಿಂಗೆಲ್ಲ ಥಾಟ್ಸ್ ಇದ್ದೇ ಇರುತ್ತೆ. ಬಟ್ ದ ಥಿಂಗ್ ಇಸ್ ಡೆಫಿನೆಟ್ಲಿ ಎಸ್, ಈ ಒಂದು ಅಟ್ರಾಕ್ಷನ್, ಈ ಒಂದು ಎಕ್ಸೈಟ್ಮೆಂಟ್, ಈ ಒಂದು ಹ್ಯಾಪಿನೆಸ್ ಕಡಿಮೆ ಆಗೋದನ್ನ ನೋಡ್ತಾ ಇಲ್ಲ ನಾನು.
ಬಿಕಾಸ್ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ನಿಮ್ನ ಇನ್ಕ್ಲೂಡ್ ಮಾಡ್ಕೊಂತಾರೆ. ಅಂದ್ರೆ ಅವ್ರ ಪಾರ್ಟೀಸಿಗೆ ಹೋಗ್ತಾರ ನಿಮ್ನ ಕರೀತಾರೆ, ಫ್ರೆಂಡ್ಸ್ ಜೊತೆ ಜಸ್ಟ್ ಹೊರಗಡೆ ಹೋಗ್ತಾರ ನಿಮ್ನ ಕರೆಯೋದಕ್ಕೆ ಇಷ್ಟಪಡ್ತಾರೆ, ವೆಕೇಶನ್ಗೆ ಹೋಗ್ತಾರ ನಿಮ್ನು ಅದನ್ನ ಇನ್ಕ್ಲೂಡ್. ದ ಥಿಂಗ್ ಈಸ್ ಎಲ್ಲದಲ್ಲೂ ನಿಮ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಜಸ್ಟ್ ಬಿಕಾಸ್ ಅವ್ರ ಸೋಷಿಯಲ್ ಲೈಫ್ ದೊಡ್ಡದಾಗಿದೆ ಅಂದ್ರೆ ನಿಮ್ನ ಒಂಥರ ಬೇಕಾದಾಗ ಮೀಟ್ ಆಗೋದು, ಬೇಕಾದಾಗ ನಿಮ್ ಜೊತೆ ಸಪ್ರೇಟ್ ಆಗಿ ಪ್ಲಾನ್ ಮಾಡೋದು, ಆ ತರ ಎಲ್ಲ ಅವ್ರಿಗೆ ಇಷ್ಟ ಇರಲ್ಲ. ನಿಮ್ನ ಈಚ್ ಅಂಡ್ ಎವ್ರಿಥಿಂಗ್ ಅವ್ರ ಲೈಫ್ ಅಲ್ಲಿ ಆಗ್ತದೆ ಅದ್ರ ಬಗ್ಗೆ ಇನ್ಕ್ಲೂಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಮುಂಚೆನೆ ಹೇಳ್ದಾಗೆ ಅವ್ರು ನಿಮ್ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು, ಫ್ರೆಂಡ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಸೋದು, ದಟ್ಸ್ ರಿಯಲಿ ಅಮೇಝಿಂಗ್. ಅಂಡ್ ನಾನು ಇನ್ನೊಂದೇನ್ ನೋಡ್ತಾ ಇದೀನಿ ಅಂದ್ರೆ ಅಟ್ ದ ಸೇಮ್ ಟೈಮ್ ನಿಮಗೆ ಕಾಂಪ್ಲಿಮೆಂಟ್ಸ್ ಕೂಡ ಸಿಗ್ತಾ ಇರ್ತವೆ. ನನ್ನ ಪಾರ್ಟ್ನರು ಹಂಗೆ ಇರ್ಬೇಕು, ಏನೋ ಆತರ ನಿಮ್ನ ನೋಡ್ಕೊಂಡು ಸ್ವಲ್ಪ ಜನ ಜಲಸ್ ಫೀಲ್ ಮಾಡ್ಕೊಳ್ಳೋದು, ಅದನ್ನ ಕೂಡ ನೋಡ್ತಾ ಇದೀನಿ. ದಟ್ಸ್ ಕ್ಯೂಟ್ ಅಲ್ವಾ? ಸೊ ಲೆಟ್ಸ್ ಸಿ ಇನ್ನು ನಿಮಗೆ ಏನೇನೆಲ್ಲ ಮೆಸೇಜಸ್ ಬರುತ್ತೆ, ಇದು ನೆಕ್ಸ್ಟ್ 6 months ಅಲ್ಲಿ ಹಿಂಗಿರುತ್ತೆ ಅಂತ. ಓಕೆ, ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಇನ್ನು ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಲೆಟ್ಸ್ ಸಿ. there is 3 of swords. 3 of swords ಅನ್ಕೊಳ್ಳೆ ಬ್ರೇಕಪ್ ಅಂತ ಎಲ್ಲ ಅಲ್ಲ ಗಾಯ್ಸ್, ಹಂಗೆಲ್ಲ ಅನ್ಕೊಳ್ಳೋದ್ ಬೇಡ. ಥರ್ಡ್ ಪಾರ್ಟಿ, ಎಸ್, ಡೆಫಿನೆಟ್ಲಿ ಎಸ್. ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಒಂದು ಬ್ರೇಕಪ್ ಅನ್ನೋದೊಂದು ಆಗಿದೆ, ಒಂದು ಬ್ಯಾಡ್ ಪಾಸ್ಟ್ ಅನ್ನೋದೊಂದು ಆಗಿದೆ. someone third person ಇದ್ರು ಪ್ರಾಬಬ್ಲಿ. ದ ಥಿಂಗ್ ಈಸ್ ನೆಕ್ಸ್ಟ್ 6 months ಅಲ್ಲಿ ನಿಮ್ಮಿಬ್ರು ಕನೆಕ್ಷನ್ ಗ್ರೋತ್ ಆಗೋದ್ ನೋಡ್ಬಿಟ್ಟು, ನಿಮ್ಮಿಬ್ರು ಬಾಂಡಿಂಗ್ ಇನ್ನೂ ಬೆಳೆಯೋದ್ ನೋಡ್ಬಿಟ್ಟು, ಎಲ್ಲೋ ಒಂದ್ ಕಡೆ ಆ ಥರ್ಡ್ ಪರ್ಸನ್ ಕಿರುಕುಳ ಕಡಿಮೆ ಆಗೋದು, ಥರ್ಡ್ ಪರ್ಸನ್ ಇಂದ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ನೀವು ಹೆಲ್ಪ್ ಮಾಡೋದು, ಅಥವಾ ನಿಮ್ ಲೈಫಲ್ಲಿ ಏನಾದ್ರು ಬ್ರೇಕಪ್ ರೀಸೆಂಟ್ ಆಗಿ ಆಗಿದೆ ಅಂದ್ರೆ ನೀವಿನ್ನೂ ಹೀಲ್ ಮಾಡ್ಕೊಂತ ಇದ್ದೀರಾ, ಇನ್ನೂ ಅವ್ರನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆ ತರ ಎಲ್ಲ ಇದೆ ಅಂದ್ರೆ ಪಾಸಿಬಿಲಿಟಿ ಇದೆ ಈ ಪರ್ಸನ್ ನಿಮ್ ಲೈಫಿಗೆ ಬಂದ್ಮೇಲೆ ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಒಂದು ಪಾಸ್ಟ್ ನ ಮರೆಯೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ನೆಗೆಟಿವ್ ಮೆಮೊರೀಸ್ ಆಗಿರ್ಬೋದು, ನೆಗೆಟಿವ್ ಕ್ಷಣಗಳು ಒಬ್ರ ಜೊತೆ ಆಗಿರ್ಬೋದು, ನೆಗೆಟಿವ್ ಕನೆಕ್ಷನ್ ಅಂತಾನೆ ಹೇಳ್ಬೋದು, ಟಾಕ್ಸಿಕ್ ಕನೆಕ್ಷನ್ ಅಂತಾನೆ ಹೇಳ್ಬೋದು, ಅದರಿಂದ ಓವರ್ಕಮ್ ಮಾಡೋದಕ್ಕೆ ಈ ಪರ್ಸನ್ ಹೆಲ್ಪ್ ಮಾಡ್ತಾರೆ. ಸೊ ದ ಥಿಂಗ್ ಇಸ್, ನಾನು ನಿಮ್ ಲೈಫಲ್ಲಿ ನೋಡ್ತಾ ಇದ್ದೀನಿ ಇದನ್ನ. ಪಾಸಿಬಿಲಿಟಿ ಇದೆ ನಿಮಗೆ ರೀಸೆಂಟ್ ಆಗಿ ಯಾರೋ ಹಾರ್ಟ್ ಬ್ರೇಕ್ ಮಾಡಿರೋದು, ಅಥವಾ ನಿಮ್ಮ ಒಂದು ಪಾಸ್ಟ್ ರಿಲೇಶನ್ಶಿಪ್ ಎಲ್ಲೋ ಒಂದ್ ಕಡೆ ನೀವು ಎಲ್ಲ ರಿಲೇಶನ್ಶಿಪ್ ಹಂಗೇನಾ, ಅಥವಾ ಮುಂಚೆ ನಾನು ಹೇಳ್ದಂಗೆ ನಿಮಗೆ ಆ ಕ್ವೆಶನ್ ಇದೆ, ಈ ಪರ್ಸನ್ ಇರ್ತಾರ ಇಲ್ವಾ ಅಂತ ಲಾಂಗ್ ಟರ್ಮ್. ಇವಾಗೇನೋ ನನಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇರ್ತಾರೆ, ಬಟ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಆದ್ಮೇಲೆ ಈ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗ್ಬೋದಾ? ಡೆಫಿನೆಟ್ಲಿ ನೋ. ದ ಥಿಂಗ್ ಈಸ್, ನಿಮ್ಮ ಹಾರ್ಟ್ ಬ್ರೇಕ್ ಮಾಡಲ್ಲ. ನಿಮಗೆ ನಿಮ್ಮ ಹಾರ್ಟ್ ಬ್ರೇಕ್ ಮಾಡೋರ್ನ ಕೂಡ ಅವ್ರು ಈಸಿಯಾಗಿ ಬಿಡಲ್ಲ, ಅಷ್ಟ್ರ ಮಟ್ಟಿಗೆ ನಾನು ನಿಮಗೆ ಕನ್ಫರ್ಮೇಶನ್ ಕೊಡ್ಬೋದು. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೇ ಬಂದಾಗ ಈ ಪರ್ಸನ್ ಫೈಟ್ ಮಾಡ್ತಾ ಇದ್ದಾರೆ ನಿಮ್ನ ಉಳಿಸ್ಕೊಳ್ಳೋದಕ್ಕೆ. ಈವನ್ ದೋ ನೀವು ರೀಸೆಂಟ್ ಆಗಿ ಕನೆಕ್ಟ್ ಆಗಿರ್ಬೋದು, ರೀಸೆಂಟ್ ಆಗಿ ಆ ಒಂದು ಕ್ಲಾರಿಟಿ ಸಿಕ್ಕಿರ್ಬೋದು ಕನೆಕ್ಷನ್ಗೆ, ಬಟ್ ಈ ಪರ್ಸನ್ ರೀಸೆಂಟ್ ಅಲ್ಲೇನೆ ಇಷ್ಟೆಲ್ಲ ಫೈಟ್ ಮಾಡ್ತಿರ್ಬೇಕಾದ್ರೆ ಐ ಡೋಂಟ್ ಥಿಂಕ್ ಇವ್ರು ಈಸಿಯಾಗಿ ಗಿವ್ ಅಪ್ ಮಾಡ್ತಾರೆ ಅಂತ. ಐ ಥಿಂಕ್ ಈ ಪರ್ಸನ್ ನಿಮಗೆ ಹೀಲ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಆ ಪಾಸ್ಟ್ ಬ್ರೇಕಪ್ ಇಂದ ನಿಮಗೆ ಓವರ್ಕಮ್ ಮಾಡೋದಕ್ಕೆ, ಪಾಸಿಟಿವ್ ಫೀಲ್ ಮಾಡೋದಕ್ಕೆ, ಅದರಿಂದ ಹಾರ್ಟ್ ಏನ್ ಬ್ರೇಕ್ ಆಗಿದೆ ಅದನ್ನ ಸ್ಟಿಚ್ ಮಾಡಿ ಹೊಲ್ದು ಏನೋ ಕ್ಲೋಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ಹೀಲಿಂಗ್, ರೈಟ್? ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ. ಒಂಥರ ಗಾರ್ಡಿಯನ್ ಏಂಜಲ್. ಡೆಫಿನೆಟ್ಲಿ ನಿಮ್ಮ ಹ್ಯಾಪಿನೆಸ್ ಏಂಜಲ್ ಇವರು ಅಂತ ಹೇಳಿದ್ರು ನಂದು ತಪ್ಪಿರಲ್ಲ. ಓಕೆ, ಸೊ ವೆರಿ 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 ಬ್ಯೂಟಿಫುಲ್ ಗೈಸ್. ನೆಕ್ಸ್ಟ್ ಬಂದೆ ನಿಮಗೆ 7 of Pentacles. ಅಗೇನ್ ಪಾಸಿಬಿಲಿಟಿ ಇದೆ, ನಿಮಗೊಂದು ಕ್ವೆಶನ್ ಇದೆ, ಈ ಒಂದು ರಿಲೇಶನ್ಶಿಪ್ಗೆ ನಾನು ಟೈಮ್ ಇನ್ವೆಸ್ಟ್ ಮಾಡ್ಬೇಕಾ, ಈ ಒಂದು ಕನೆಕ್ಷನ್ಗೆ ನಾನು ಟೈಮ್ ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಬಿಕಾಸ್ 7 of Pentacles ಅಂದ್ರೆ ಇದೊಂಥರ ಸ್ಲೋ ಮೂವಿಂಗ್ ಕಾರ್ಡ್ ಇದು. ದಿಸ್ ಇಸ್ ಪೆಂಟಕಲ್ಸ್. ಓಕೆ, ಇದ್ರಲ್ಲಿ ನೋಡ್ಬೋದು ಮೇ ಬಿ ಆಫ್ಟರ್ 6 months ಲಾಂಗ್ ಟರ್ಮ್ ಕನೆಕ್ಷನ್, ಈ ಕನೆಕ್ಷನ್ ಇರುತ್ತಾ ಇಲ್ವಾ ಅಂತ ನಿಮ್ ತಲೆಯಲ್ಲಿ ಕ್ವೆಶನ್ ಇದೆ. ಡೆಫಿನೆಟ್ಲಿ ಇರುತ್ತೆ, ಬಟ್ ತುಂಬಾ ಟೈಮ್ ತಗೊಳುತ್ತೆ. ದ ಥಿಂಗ್ ಈಸ್, ನೆಕ್ಸ್ಟ್ 6 months ಓಕೆ, ಎವ್ರಿಥಿಂಗ್ ವಿಲ್ ಬಿ ಫೈನ್, ಬಟ್ ಇದು ಕಮಿಟ್ಮೆಂಟ್ ಹೋಗೋದಕ್ಕೂ ಮುಂಚೆ ತುಂಬಾ ಟೈಮ್ ತಗೊಳುತ್ತೆ. ಹಂಗಂತ ನೀವಿಬ್ರು ಜಗಳ ಆಗುತ್ತೆ ಅಂತ ಅಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇಟ್ಸ್ ವೆರಿ ಕಾಮನ್. ಬಟ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ 1 ವರ್ಷ ಆದ್ಮೇಲೆ ಕೂಡ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಬರೀ ಕಾಂಟ್ಯಾಕ್ಟ್ ಅಲ್ಲಿ ಇರೋದಷ್ಟೇ ಅಲ್ಲ, ಪ್ಲಾನ್ ಮಾಡ್ತಾ ಇರ್ತೀರಾ ಫ್ಯೂಚರ್ನ.
ಓಕೆ ನಾವಿಬ್ರು ಕಮಿಟ್ಮೆಂಟಿಗೆ ಬಂದ್ವಿ ಅಂದ್ರೆ ನಮ್ಮ ಫ್ಯೂಚರ್ ಹೆಂಗಿರ್ಬೇಕು, ಎಲ್ಲಿ ನಾವು ಮನೆ ಮಾಡ್ಕೊಬೇಕು, ಹೆಂಗ್ ನಾವು ಲೈಫ್ ನ ಲೀಡ್ ಮಾಡ್ಬೇಕು, ಫಿನಾನ್ಸಸ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು. ಸೊ ಈ ತರ ಎಲ್ಲ ಪ್ಲಾನ್ ಮಾಡೋದನ್ನ ನೋಡ್ತೀನಿ. ದಟ್ ಇಸ್ ಕಾಲ್ಡ್ 7 of Pentacles. ಸ್ಲೋ ಅಂಡ್ ಸ್ಟಡಿ ಆಗಿ ಒನ್ ಬೈ ಒನ್ ಆಗಿ ಇಬ್ರು ಮೇಲೂ ಗ್ಯಾರಂಟಿ ಬರೋದು, ಇಬ್ರು ಮೇಲೇನು ಒಂದು ಸ್ಟ್ರೆಂತ್ ಫೀಲ್ ಆಗೋದು, ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗೋದು, ಸ್ಲೋ ಆಗಿ, ವೆರಿ ಸ್ಲೋ. ದ ಸಜೆಷನ್ ಇಲ್ಲಿ ಬಂದ್ಬಿಟ್ಟು ಈ ಕನೆಕ್ಷನ್ ತುಂಬಾ ಟೈಮ್ ತಗೊಳುತ್ತೆ ಮದ್ವೆಗೆ ಹೋಗೋದಕ್ಕೆ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಹೋಗೋದಕ್ಕೆ. ಬಟ್ ಪೇಷನ್ಸ್ ಅನ್ನೋದು ನಿಮಗೆ ಬೇಕೇ ಬೇಕು. ಎಟ್ ಎನಿ ಮೂಮೆಂಟ್ ಪೇಷನ್ಸ್ ನ ಕಳ್ಕೊಂಡ್ಲೇಬಾರ್ದು ಗ್ರೂಪ್ 2. ಬಿಕಾಸ್ ಒನ್ ಇಯರ್ ಆದ್ಮೇಲೆ ತುಂಬಾ ಸ್ಲೋ ಗ್ರೋ ಆಗುತ್ತೆ, ವೆರಿ ಸ್ಲೋ. ಏನು ಇವಾಗ ಆ ಸೀಡ್ ನ ಹಾಕಿದೀರಾ, ಬೀಜ ಹಾಕಿದೀರಾ, ಬೆಳೀತಾ ಹೋಗುತ್ತೆ, ಪ್ಲಾಂಟ್ ತನಗ್ ಬೆಳೀತಾ ಹೋಗುತ್ತೆ. ಕನ್ಸಿಸ್ಟೆನ್ಸಿಲಿ ಇರ್ತೀರಾ, ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಬಿಕಾಸ್ ಗ್ರೌಂಡೆಡ್ ಎನರ್ಜಿ ಇದು, ಅಗೇನ್ ವೆರಿ ಗ್ರೌಂಡೆಡ್ ಎನರ್ಜಿ. ಅಂದ್ರೆ ನೀವು ಯಾವುದೇ ರೀತಿಯಾದ ಬ್ರೇಕಪ್ ಆ ತರ ಒಂದು ಡಿಸಿಷನ್ಸ್ ತಗೊಳ್ಳೋದೇ ಇಲ್ಲ, ದಟ್ ಇಸ್ ಫಾರ್ ಶೋರ್. ಈ ಲೈಟ್ ಇಂದಾನೇ ಆಕ್ಚುಲಿ ನನ್ನ ಕ್ಲಾರಿಟಿ ಹೋಗ್ತಾ ಇದೆ ಅನ್ಸ್ತಾ ಇದೆಯಲ್ಲ. ಇವಾಗ ಸ್ವಲ್ಪ ಕ್ಲಾರಿಟಿ ಬಂದಿದೆ ಅಲ್ವಾ ಗೈಸ್? ಅವಾಗ ಒಂಥರ ಕಾಣ್ತಾ ಇತ್ತು. ಐ ಆಮ್ ರಿಯಲಿ ಸಾರಿ, ಮಧ್ಯದಲ್ಲಿ ಏನೇನೋ ಮಾಡ್ತಾ ಇದೀನಿ, ಬಟ್ ಲೆಟ್ಸ್ ಸಿ. ಓಕೆ, ಐ ಗೆಸ್ ನಾನು ಹಿಂಗೆ ಇಟ್ಬಿಡ್ತೀನಿ. ಓಕೆ, ಲೆಟ್ ಇಟ್ ಬಿ, ಹೆಂಗಾರು ಬರಲಿ. ಓಕೆ, ಸೊ ದ ಥಿಂಗ್ ಈಸ್ 7 of Pentacles ಬಗ್ಗೆ ಹೇಳ್ತಾ ಇದ್ವಿ. ವೆರಿ ಗ್ರೌಂಡೆಡ್ ಎನರ್ಜಿ. ಅಂದ್ರೆ ನಿಮಗೆ 1 ವರ್ಷ ಆದ್ಮೇಲೆ ರಿಯಲಿಸ್ಟಿಕ್ ಫೀಲ್ ಆಗುತ್ತೆ. ಇವಾಗಿನ ಟೈಮಲ್ಲಿ ಹೆಂಗಿದೆ, ಓಕೆ ನನಗೆ ಖುಷಿ ಪಡಿಸ್ತಾ ಇದ್ದಾರೆ, ನನಗೆ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾರೆ, ಆ ಒಂದು ಎಕ್ಸೈಟ್ಮೆಂಟ್ ಇದೆ. ಮೋಸ್ಟ್ಲಿ 1 year ಆದ್ಮೇಲೆ ಅದೆಲ್ಲ ಇರುತ್ತೆ, ಬಟ್ ಇವಾಗಿದ್ದಷ್ಟು ಎಕ್ಸೈಟ್ಮೆಂಟ್ ಅವಾಗ ಫೀಲ್ ಆಗ್ತಾ ಇರಲ್ಲ. ಆಬ್ವಿಯಸ್ಲಿ ಇವಾಗ್ಲೂ ಫ್ಲಾರ್ ಕೊಡ್ತಾ ಇದಾರೆ, 1-2 ವರ್ಷ ಆದ್ಮೇಲೂ ಕೊಡ್ತಾರೆ, ರೈಟ್? ಬಟ್ ಇವಾಗ ಇದ್ದಿದ್ದ ಎಕ್ಸೈಟ್ಮೆಂಟ್ ಅವಾಗ ಆಗುತ್ತಾ? ನೋ, ಬಿಕಾಸ್ ನೀವು ನೋಡ್ತಾ ಬರ್ತಾ ಇದ್ದೀರಾ. ಬಟ್ ಆ ಅಜೂರೆನ್ಸ್, ಒಂದು ಗ್ಯಾರಂಟಿ ಫೀಲ್ ಬರ್ತಾ ಇರತ್ತೆ. ಇಲ್ಲ, ಈ ಪರ್ಸನ್ ಆಕ್ಚುಲಿ ಸೀರಿಯಸ್ ಆಗಿದ್ದಾರೆ ನನ್ನ ಜೊತೆ, ಈ ಪರ್ಸನ್ ಆಕ್ಚುಲಿ ರಿಲೇಶನ್ಶಿಪ್ ನ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಈ ಪರ್ಸನ್ ನಾಟಕ ಮಾಡ್ತಾ ಇಲ್ಲ, ಯಾವುದೇ ರೀತಿ ಡ್ರಾಮಾ ಮಾಡ್ತಾ ಇಲ್ಲ ನನ್ನ ಅಟೆನ್ಷನ್ಗೋಸ್ಕರ, ಅವ್ರು ಜೆನ್ಯೂನ್ ಆಗಿ ಕನೆಕ್ಷನ್ ಸೇವ್ ಮಾಡೋದಕ್ಕೆ ಇಷ್ಟಪಡ್ಕೊಂತ ಇದ್ದಾರೆ. ಆ ಒಂದು ಗ್ಯಾರಂಟಿ ಸಿಗುತ್ತೆ. ಆ ಗ್ಯಾರಂಟಿ ಕಾರ್ಡ್ ಬರುತ್ತಲ್ವಾ ಒಂದು ಪ್ರಾಡಕ್ಟ್ ತಕೊಂಡಾಗ, ಆ ತರ ಒಂದು ಗ್ಯಾರಂಟಿ ಸಿಗುತ್ತೆ ಅನ್ಬೋದು. ರಿಯಲಿ ರಿಯಲಿ ಸಾರಿ, ಗ್ಯಾರಂಟಿ ಕಾರ್ಡಿಗೆ ಹೋಲಿಸ್ತಾ ಇದೀನಿ, ದಟ್ಸ್ ರಿಯಲಿ ರಾಂಗ್. ಬಟ್ ಮೈಂಡ್ ಎಮೋಷನಲಿ ಒಂದು ಗ್ಯಾರಂಟಿ ಫೀಲ್ ಆಗುತ್ತೆ. ಓಕೆ, ಈ ಪರ್ಸನ್, ಈ ಕನೆಕ್ಷನ್ ಇರುತ್ತೆ ಅಂತ. ಬಿಕಾಸ್ ದಿಸ್ ಇಸ್ ಮೋರ್ ಲೈಕ್ ಪ್ಲಾನ್ ಮಾಡ್ತಾ ಇರೋದು, ರೈಟ್? ಫ್ಯೂಚರ್ ಪ್ಲಾನ್ ಮಾಡ್ತಾ ಇರೋದು. ಓಕೆ, ಲವ್ ಇಷ್ಟು ವರ್ಷ ಲವ್ ಅನ್ನೋದೊಂದು ಆಯ್ತು, ಇವಾಗ ನನ್ನ ಮೇಬಿಗೆ ಒಂದು ಗ್ಯಾರಂಟಿ ಸಿಕ್ತು, ಇವಾಗ ನೆಕ್ಸ್ಟ್ ಫ್ಯೂಚರ್, ನಮ್ ಫ್ಯೂಚರ್ ನ ಪ್ಲಾನ್ ಮಾಡ್ಕೊಂತ ಹೋಗೋಣ. ಇಮ್ಮೆಚೂರ್ ಆಗಿ ಥಿಂಕ್ ಮಾಡೋದ್ ಬೇಡ, ಬರೀ ಲವ್ ಒಳಗೆ ಮುಳುಗೋಗೋದ್ ಬೇಡ, ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋಣ. ಬಿಕಾಸ್ ಜೀವನ ಮಾಡ್ಬೇಕಂದ್ರೆ ದುಡ್ಡು ಬೇಕು, ಅದ್ ಬೇಕು, ಇದ್ ಬೇಕು, ಮನೆ ಬೇಕು, ಏನೋ ಮೆಚೂರಿಟಿ ಬೇಕು. ಲೆಟ್ಸ್ ಪ್ಲಾನ್ ಟುಗೆದರ್, ಆ ತರ ಮಾಡೋದನ್ನ ನೋಡ್ತಾ ಇದೀನಿ. ಸೊ ರಿಯಾಲಿಟಿ ಚೆಕ್. ನೆಕ್ಸ್ಟ್ 1 year ಆದ್ಮೇಲೂ ಕೂಡ ಆ ಒಂದು ರಿಯಾಲಿಟಿ, ಒಂದು ರಿಯಾಲಿಟಿಲಿ ಇರ್ತೀರಾ, ಇಲ್ಯೂಷನ್ ಅಲ್ಲೇ ಇರಲ್ಲ, ಲವ್ ಒಳಗೆ ಮುಳುಗೋಗ್ಬಿಟ್ಟಿರಲ್ಲ. ಇನ್ನೂ ನನಗೆ ಸ್ಪೆಷಲ್ ಫೀಲ್ ಮಾಡಿಸ್ಲಿ, ಇನ್ನೂ ನನಗೆ ದುಡ್ಡು ಕೊಡ್ಲಿ, ಇನ್ನೂ ನನ್ನ ಚೆನ್ನಾಗಿ ನೋಡ್ಕೊಂಡ್ಲಿ, ಹಿಂಗೆಲ್ಲ ಮಾಡಲ್ಲ. ಸಾಕು, ಆ ಒಂದು ಲವ್ ಫೇಸ್ ಇತ್ತು, ದಟ್ ಈಸ್ ಎನಫ್. ಇವಾಗ ನಾವು ನೆಕ್ಸ್ಟ್ ರಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡೋಣ. ನೌ ದಟ್ ವಿ ಬೋತ್ ಲವ್ ಇಚ್ ಅದರ್, ಇವಾಗ ನಾವು ನೆಕ್ಸ್ಟ್ ಪ್ಲಾನ್ ಮಾಡೋಣ. ದಟ್ ಈಸ್ ಹೌ ಈ ತರ ಒಂದು ಸಿಚುವೇಶನ್ ನಿಮ್ಮಿಬ್ರು ಮಧ್ಯೆ ಆಗ್ತಾ ಇರತ್ತಂತಾನೆ ಹೇಳ್ಬೋದು. ಸೊ ಡೆಫಿನೆಟ್ಲಿ 7 of Pentacles ಬಂತು ಅಂದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ವೆರಿ ಲಾಸ್ಟ್, ತುಂಬಾನೇ ವರ್ಷಗಳು ಇದಿರುತ್ತೆ, ಕೊನೆವರೆಗೂ ಇರುತ್ತೆ ಅಂದ್ರೂ ಅದ್ರಲ್ಲಿ ಡೌಟ್ ಇಲ್ಲ. ಸೊ ಸ್ಲೋಲಿ ಗ್ರೋ ಆಗ್ಬೋದು, ಡೆಫಿನೆಟ್ಲಿ ಕಟ್ ಆಗೋದನ್ನ ನೋಡ್ತಾ ಇಲ್ಲ. ಅಂಡ್ ಯಾವುದೇ ಕಾರ್ಡ್ಸ್ ಅಲ್ಲೂ ರೆಡ್ ಫ್ಲಾಗ್ಸ್ ಅನ್ನೋದೊಂದಿಲ್ಲ. ಇವಾಗೆಲ್ಲ ಈಗಿನ ಜನರೇಷನ್ ಅಲ್ಲಿ ಇರುತ್ತಲ್ವಾ ರೆಡ್ ಫ್ಲಾಗ್ಸ್, ಗ್ರೀನ್ ಫ್ಲಾಗ್ಸ್ ಅಂತ. ಡೆಫಿನೆಟ್ಲಿ ಆ ತರ ರೆಡ್ ಫ್ಲಾಗ್ಸ್ ನೋಡ್ತಾ ಇಲ್ಲ. ಸ್ಟಾರ್ಟಿಂಗ್ ನಿಮಗೆ ಫೀಲ್ ಆಗ್ಬೋದು, ಇಲ್ಲ ಈ ಪರ್ಸನ್ ನನ್ ಲಾಂಗ್ ಟರ್ಮ್ ವರೆಗೂ ಇರಲ್ವೇನೋ ಅಂತ. ಮೇ ಬಿ ಒಂದ್ಸರಿ ಏಜ್ ಡಿಫ್ರೆನ್ಸಸ್ ಇರುತ್ತೆ. ಇವಾಗ ನಾರ್ಮಲ್ ಸೊಸೈಟಿಲಿ ಏನು ಹುಡುಗ ಜಾಸ್ತಿ ಏಜ್ ಇರ್ಬೇಕು, ಹುಡುಗಿ ಕಡಿಮೆ ಇರ್ಬೇಕು. ಸಮ್ಟೈಮ್ಸ್ ಏನಾಗಿರುತ್ತೆ, ಮೇ ಬಿ ಒಂದ್ಸರಿ ಇವಾಗ ಹುಡುಗಿ ಜಾಸ್ತಿ ಏಜ್ ಇರುತ್ತೆ, ಹುಡುಗ ಕಡಿಮೆ ಇರುತ್ತೆ. ಅವಾಗ ನಿಮಗೆ ಒಂಥರ ಕ್ವೆಶನ್ ಮಾರ್ಕ್ ಬರ್ತಾ ಇರುತ್ತೆ, ರೈಟ್? ಇದಾಗುತ್ತಾ, ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದೊಂಥರ ಗ್ಯಾರಂಟಿ ಸಿಗುತ್ತೆ, ಇಲ್ಲ ಆಕ್ಚುಲಿ ಮೆಚ್ಯೂರಿಟಿ ಅನ್ನೋದೊಂದಿದೆ, ಈ ಪರ್ಸನ್ ನೋಡ್ಕೊಂತಾನೆ ನನ್ನ ಚೆನ್ನಾಗಿ, ನಾನು ಕೂಡ ನೋಡ್ಕೊಂತೀನಿ. ಟೈಮ್ ತಗೊಳುತ್ತೆ ಗ್ರೋ ಆಗೋದಕ್ಕೆ ಡೆಫಿನೆಟ್ಲಿ, ಬಟ್ ಇಟ್ ವಿಲ್ ಲಾಸ್ಟ್ ಫಾರ್ ವೆರಿ ಲಾಂಗ್ ಟೈಮ್.
ಲೆಟ್ ಸಿ ಇನ್ನು ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಮೆಸೇಜಸ್ ಬೇಕಾ ಬೇಡವಾ? ಸೊ ಕೊನೆವರೆಗೂ ನೋಡಿ ಗೈಸ್, ವೆರಿ ವೆರಿ ಬ್ಯೂಟಿಫುಲ್ ಮೆಸೇಜಸ್ ಬರ್ತಾ ಇದೆ. ವೋ, ಲುಕ್ ಎಟ್ ದಿಸ್ ಏಸ್ ಆಫ್ ಕಪ್ಸ್. ಸೊ ಈವನ್ ದೋ ಕನೆಕ್ಷನ್ ಈಗ 1 ವರ್ಷ ಆದ್ರೂ ಸರಿ, 2 ವರ್ಷ ಆದ್ರೂ ಸರಿ, 3 ವರ್ಷ ಆದ್ರೂ ಸರಿ, ಆ ಲವ್ ಅನ್ನೋದೊಂದು ಇರುತ್ತಲ್ವಾ, ಆ ಫ್ರೆಶ್ ಫೀಲಿಂಗ್, ಆ ಒಂದು ನ್ಯೂಲಿ ಎಕ್ಸೈಟ್ಮೆಂಟ್, ಅದು ಯಾವತ್ತೂ ಕಡಿಮೆ ಆಗಲ್ಲ. ಆ ಲವ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ನಿಮ್ಮ ಮೇಲೆ. ಲವ್ ಟೈಮ್ ಹೋದಂಗೂ ನೀವು ಇನ್ನೂ ಒಂಥರ ನಿಮ್ಮ ಮೇಲಿರೋ ವ್ಯಾಲ್ಯೂ ಅವ್ರಿಗೆ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲಿರೋ ಪೊಟೆನ್ಷಿಯಲ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಥರ ಯಾವಾಗ ಆಗುತ್ತೆ ಗೊತ್ತಾ ಗೈಸ್? ಶನಿ 7ನೇ ಮನೇಲಿ ಇದ್ದಾಗ ಈ ಥರ ಆಗುತ್ತೆ. ಏನೋ ಟೈಮ್ ಹೋಗ್ತಾ 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 ಇನ್ನೊಂದು ಪರ್ಸನ್ ಬಗ್ಗೆ ಇನ್ನೂ ಗ್ಯಾರಂಟಿ ಬರೋದಕ್ಕೆ ಶುರು ಆಗುತ್ತೆ, ಇನ್ನೂ ಗ್ಯಾರಂಟಿ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ, ಇನ್ನೂ ಸೆಕ್ಯೂರ್ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಶನಿ 7ನೇ ಮನೇಲಿ ಇರಬೇಕಾದ್ರೆ ಆ ರೆಸ್ಪಾನ್ಸಿಬಿಲಿಟಿ ಇದ್ರೂನು ಇಬ್ರು ಲೈಫಲ್ಲಿ ಆ ಲವ್ ಅನ್ನೋದು ಏನು ಕಡಿಮೆ ಆಗಲ್ಲ. ಇವಾಗ ಬಡವ್ರ ಮನೇಲಿ ಒಂದೊಂದ್ಸತಿ ಏನಾಗುತ್ತೆ, ಶ್ರೀಮಂತರ ಮನೇಲಿ ದುಡ್ಡಿರುತ್ತೆ, ಬಟ್ ಲವ್ವಿಗೆ ಎಲ್ರದ್ದು ಅಲ್ಲ, ಕ್ಯಾಟಗರಿ ಮಾಡ್ಕೋಬೇಡಿ. ದುಡ್ಡಿದ್ರು ಒಂದ್ಸತಿ ಅಲ್ಲಿ ಲವ್ ಇರಲ್ಲ. ಬಟ್ ಕೆಲವೊಬ್ರು ಮನೇಲಿ ದುಡ್ಡಿಗೆ ಕೊರತೆ ಇರಲ್ಲ, ಕೊರತೆ ಇರುತ್ತೆ ಸ್ವಲ್ಪ, ಬಟ್ ಪ್ರೀತಿಗೆ ಏನ್ ಕೊರತೆ ಇರಲ್ಲ, ರೈಟ್? ಆ ತರ ಒಂದು ಲವ್ ಲೈಫ್ ನೋಡ್ತಾ ಇದೀನಿ. ವೆರಿ ಪ್ಯೂರ್ ಜೆಮ್ ಲೈಕ್ ಲವ್ ಅಂತಾನೆ ಹೇಳ್ಬೋದು. ವೆರಿ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್ ರೀಡಿಂಗ್ ಗ್ರೂಪ್ 2 ಅವ್ರದ್ದು. ನಂಗಂತೂ ತುಂಬಾನೇ ಇಷ್ಟ ಇದೆ ಗೈಸ್. ನಾನಾಗೆ ಡೆಫಿನೆಟ್ಲಿ ಕ್ಲೈಮ್ ಮಾಡ್ಕೊತಾ ಇದ್ದೆ 111 ಅಂತ ಡ್ರಾಪ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು, ಮುಂಚೆನೆ ಹೇಳಿದ್ದೆ. ಅಂಡ್ ಪರ್ಸನಲ್ ರೀಡಿಂಗ್ ಅಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಬೇಕು ಅಂಡ್ ನಂತರ ಪ್ರೊಫೆಷನಲ್ ಆಗಿ ಕೂಡ ಮಾತಾಡಬೇಕು ಅನ್ಸಿದೆ, ಕನ್ಸಲ್ಟ್ ಮಾಡ್ಬೋದು ನನ್ನ ಕೋರ್ಸ್. ಆಬ್ವಿಯಸ್ಲಿ ಪೇಯ್ಡ್ ಕೋರ್ಸ್ ಇರುತ್ತೆ, ನಾನೆಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಮೇ ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಜಾಯ್ನ್ ಆಗಬೇಕು ಬೇಗ ರೀಚ್ ಔಟ್ ಮಾಡಿ, ಸೊ ದಟ್ ನಾನು ಕೊಡ್ತೀನಿ ನಿಮಗೆ ಸ್ಲಾಟ್ಸ್ನ, ರೈಟ್? ಸೊ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅವ್ರಿಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.